ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾ ಮಾಯಾ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾವಿನವ್ಯ ನೃಸಿಂಹಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವ ಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀರರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ. ತತ್ಪಾದಾಂ ಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಇವಾಗ ಈ ಅಧ್ಯಾಯದ ಮೊದಲನೇ ಶ್ಲೋಕ ಹೇಳೋಣ. ಖಾದಿತ್ಯ ದೀಪಿತೆ ಕುಡ್ಯೆ ದರ್ಪಣಾದಿತ್ಯ ದೀಪ್ತಿವತ್ ಕೂಟಸ್ಥ ಭಾಸಿತೋ ದೇಹೋ ಧೀಸ್ಥ ಜೀವೇನ ಭಾಸ್ಯತೆ. ಸೊ ಈ ಅಧ್ಯಾಯದಲ್ಲಿ ಕೂಟಸ್ಥ ದೀಪ ಅಂತ ಇದಕ್ಕೆ ಹೆಸರು. ಕೂಟಸ್ಥ ಅಂತ ಹೇಳಿದ್ರೆ ನಮ್ಮ ಪ್ರತಿಗಾತ್ಮ ಅಂತ ಹೇಳ್ತೀವಲ್ಲ, ಶುದ್ಧ ಆತ್ಮ ಚೈತನ್ಯ, ಪಂಚಕೋಶಗಳಿಂದ ಬೇರೆಯಾಗಿರೋ ಚೈತನ್ಯ ಸ್ವರೂಪ, ಪಂಚಕೋಶಗಳಿಗೆ ಸಾಕ್ಷಿಯಾಗಿರೋ ಚೈತನ್ಯ ಸ್ವರೂಪ ಇದು. ಈ ಕೂಟಸ್ಥ ಅನ್ನೋದು ಯಾವುದನ್ನ ಅಖಂಡ ಬ್ರಹ್ಮಸ್ವರೂಪ ಅಂತ ಪ್ರಪಂಚದಲ್ಲಿ ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆಯೋ ಅದೇ ವಸ್ತುವನ್ನ ಶರೀರದಲ್ಲಿ ಇದು ಇರುವಾಗ ಅದಕ್ಕೆ ಕೂಟಸ್ಥ ಅಂತ ಹೆಸರು. ಹೀಗೆ ಎರಡಕ್ಕೂ ಒಂದು ವ್ಯತ್ಯಾಸವನ್ನು ತೋರಿಸಿದ್ದಾರೆ ಶಾಸ್ತ್ರಕಾರರು. ಇಲ್ಲಿ ಈ ಅಧ್ಯಾಯದಲ್ಲಿ ಆ ಕೂಟಸ್ಥ ಸ್ವರೂಪವೇ ನಮ್ಮ ವಾಸ್ತವಾದ ಸ್ವರೂಪ. ನಾವು ಖಂಡಿತ ಈ ಪಂಚಕೋಶಗಳಲ್ಲಿ ಸೇರ್ಕೊಂಡಿರೋ ಒಂದು ವ್ಯಕ್ತಿ ಅಲ್ಲ ನಾವು ಅನ್ನೋದನ್ನ ತೋರಿಸ್ಕೊಟ್ಟು ನಮಗೆ ಕೂಟಸ್ಥ ಸ್ವರೂಪದ ಜೊತೆಗೆ ಒಂದು ಐಕ್ಯವನ್ನ ತೋರಿಸ್ಕೊಡಕ್ಕಾಗಿ ಈ ಅಧ್ಯಾಯ ಬಂದಿರೋದು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೂಟಸ್ಥ ಅನ್ನೋದನ್ನ ಹೇಳಕ್ಕೆ ಮುಂಚೆ ಆ ಚಿದಾಭಾಸ ಅಂತ ಯಾವ್ದಿದೆಯೋ ಅಂದ್ರೆ ಈ ಒಂದು ಚಿತ್ ಸ್ವರೂಪಿನ ಒಂದು ಆಭಾಸ ನಮ್ಮ ಅಂತಃಕರಣದಲ್ಲಿ ಬೀಳ್ತಾ ಇದೆಯಲ್ಲ ಪ್ರತಿಬಿಂಬ, ಅದರಲ್ಲಿ ನಮಗೆ ಒಂದು ಅಭಿಮಾನ ಇದೆ. ಹಾಗಾಗಿ ನಾವು ಅಂತಃಕರಣಕ್ಕೆ ಸಂಬಂಧ ಪಡದೇ ಇರೋ ಚೈತನ್ಯ ಸ್ವರೂಪದಲ್ಲಿ ನಾವು ನಾನು ಅಂತ ಅನ್ಕೊಳ್ಳದೆ, ಅಂತಃಕರಣದಲ್ಲಿ ವಿಶಿಷ್ಟವಾಗಿ ಸಿಗ್ತಾ ಇರೋ ಒಂದು ಚೈತನ್ಯದಲ್ಲಿ ನಾನು ಅಂತ ಬುದ್ಧಿ ಇಟ್ಕೊಂಡು, ಈ ಬುದ್ಧಿ ಮನಸ್ಸು ಶರೀರ ಇವುಗಳಲ್ಲೂ ಕೂಡ ನಾನು ಅಂತ ಇಟ್ಕೊಂಡು ಎರಡರಲ್ಲೂ ಒಂದು ಕಲಬೆರಿಕೆ ಮಾಡ್ಕೊಂಡಿದೀವಲ್ಲ, ಇದನ್ನ ನಾವು ಚಿದಾಭಾಸ ಅಂತ ಕರೆದಿದ್ದಾರೆ ಇದರಲ್ಲಿ ಪಂಚದಶೆಯಲ್ಲಿ. ಆ ಚಿದಾಭಾಸನಿಗೆ ಜೀವ ಅಂತ ಇನ್ನೊಂದು ಹೆಸರಿದೆ. ಅವನಿಗೆ ಸಂಸಾರ ಅನ್ನೋದು, ಅವನೇ ತಾನೇ ಸಂಸಾರದಿಂದ ಮೋಕ್ಷವನ್ನು ಹೊಂದಕ್ಕೆ ಪ್ರಯತ್ನ ಪಡುವನು ಅವನೇನೆ. ಆದ್ರೆ ಕೊನೆಯಲ್ಲಿ ಅವನ್ಗೆ ಏನ್ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರಿಂದ ಯುಕ್ತಿಯನ್ನು ಉಪಯೋಗಿಸ್ಕೊಂಡು ತಿಳ್ಕೊಳ್ತಾನೆ, ನಾನು ಖಂಡಿತ ಈ ಚಿದಾಭಾಸ ಜೀವ ಅಲ್ಲ, ನನಗೆ ಇದರ ಸಂಬಂಧ ಇಲ್ವೇ ಇಲ್ಲ, ನಾನು ವಾಸ್ತವವಾಗಿ ಕೂಟಸ್ಥನೇ ನಾನು ಅಂತ ತಿಳ್ಕೊಳ್ತಾನೆ. ಹಾಗಾಗಿ ಈ ಒಂದು ವಿಷಯವನ್ನ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾಗ ಮೊದಲನೇ ಶ್ಲೋಕದಲ್ಲಿ ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ದೊಡ್ಡ ಗೋಡೆ ಮೇಲೆ ಚೈತನ್ಯ ಸೂರ್ಯನ ಬೆಳಕು ಬೀಳ್ತಾ ಇದೆ. ಆದ್ರೆ ಆ ಗೋಡೆ ಮುಂದೆ ಕೆಲವು ಕನ್ನಡಿಗಳಿಟ್ಟಿದ್ದಾರೆ. ಆ ಕನ್ನಡಿಗಳಲ್ಲಿ ಸೂರ್ಯನ ಒಂದು ಪ್ರತಿಬಿಂಬ ಬಿದ್ದು ಆ ಕನ್ನಡಿಯಲ್ಲಿ ಆ ಪ್ರತಿಬಿಂಬ ಸೂರ್ಯವು ಕೂಡ ಗೋಡೆ ಮೇಲೆ ಬೀಳ್ತಾ ಇದೆ. ಅವಾಗ ಏನಾಯ್ತು, ನಮಗೆ ಗೋಡೆ ಮೇಲೆ ಒಂದು ಸಾಮಾನ್ಯವಾದ ಸೂರ್ಯನ ಒಂದು ಬೆಳಕು, ಮಧ್ಯೆ ಒಂದು ಬ್ರೈಟ್ ಪ್ಯಾಚಸ್ ಅದು ಕೂಡ ಬೀಳ್ತಾ ಇದೆ. ಈ ಬ್ರೈಟ್ ಪ್ಯಾಚಸ್ ಅಂತ ಇದೆಯಲ್ಲ, ಅದನ್ನೇ ಚಿದಾಭಾಸ ಅಂತ ಹೇಳಿದ್ದು. ಹೀಗಾಗಿ ಇದನ್ನ ಹೇಳ್ಕೊಂಡು ಇದನ್ನ ತೋರಿಸ್ಕೊಳ್ಳೋದು ಯಾತಕ್ಕೆ ಅಂತ ಹೇಳಿದ್ರೆ, ಆ ಚಿದಾಭಾಸ ಅನ್ನೋದನ್ನ ನಾವು ಫಸ್ಟ್ ಅಪ್ರಿಶಿಯೇಟ್ ಮಾಡ್ಬೇಕು. ಆಮೇಲೆ ಆ ಚಿದಾಭಾಸ ಅನ್ನೋದಕ್ಕೆ ಮೂಲ ಕೂಡ ಹೇಗೆ ಈ ಬ್ರೈಟ್ ಪ್ಯಾಚಸ್ಗೆ ಮೂಲ ಈ ಶುದ್ಧ ಈ ಆಕಾಶದಲ್ಲಿರೋ ಈ ಸೂರ್ಯನೇ ಆಗಿರುತ್ತೆ, ಅದೇ ತರನೇ ಈ ಚಿದಾಭಾಸ ಅನ್ನೋದಕ್ಕೂ ಕೂಡ ಮೂಲ ಈ ಶುದ್ಧ ಚೈತನ್ಯ ಕೂಟಸ್ಥ ಸ್ವರೂಪವೇ ಅಂತ ತೋರಿಸ್ಕೊಟ್ಟು ನಮಗೆ ಆ ಕೂಟಸ್ಥ ಸ್ವರೂಪದ ಮೇಲೆ ಒಂದು ಪರಿಚಯ ಮಾಡಿಕೊಟ್ಟು ಅದ್ರ ಮೇಲೆ ಒಂದು ಅಭಿಮಾನ ನಮಗೆ ಹುಟ್ಟಿಸಕ್ಕಾಗಿ ಇವ್ರು ಮಾಡ್ತಾ ಇದ್ದಾರೆ. ಇವಾಗ ನಾವು ಇಲ್ಲಿ ನೋಡಿದ್ದು ಈ 17ನೇ ಶ್ಲೋಕವನ್ನ ನಾವು ನೋಡಿದ್ವಿ. ಮತ್ತೆ ಒಂದ್ಸತಿ ಅದನ್ನ ನೋಡ್ಬಿಟ್ಟು ಮುಂದಕ್ಕೆ ಹೇಳ್ತೀನಿ. ಇದರಲ್ಲಿ ಅವ್ರು ಏನ್ ಮಾಡಿದ್ರು, ಈ 17 ಶ್ಲೋಕದಲ್ಲಿ ನಮ್ಗೆ ಹೊರಗಡೆ ಇರೋ ಒಂದು ವಸ್ತುವಿನ ಒಂದು ಜ್ಞಾನ ನಮ್ಗೆ ಹೇಗೆ ಬರುತ್ತೆ ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು.
ಒಂದು ಜ್ಞಾನ ಬರ್ಬೇಕಾದ್ರೆ ಹೊರಗಡೆ ಇರೋ ಒಂದು ಘಟ ಅಂತ ಇಟ್ಕೊಳ್ಳೋಣ. ಅದಕ್ಕೆ ನಮ್ಗೆ ಸಾಮಾನ್ಯವಾಗಿ ಬೇರೆ ಏನೋ ಒಂದು ವಸ್ತು ತಗೊಳಕ್ ಮುಂಚೆ ಬದಲು ಘಟ ಅಂತ ಒಂದು ವಸ್ತುವನ್ನ ತಗೊಳ್ಳೋದ್ರಲ್ಲಿ ಸಂಪ್ರದಾಯ ಇದೆ. ಹಾಗಾಗಿ ಘಟ ಅಂತ ಇಲ್ಲೂ ಕೂಡ ಹೇಳಿದ್ದಾರೆ. ಸೊ ಘಟ ಅಂತ ಇರೋದು ಹೊರಗಡೆ ಇದೆ, ನಮ್ಮ ಶರೀರದಲ್ಲಿ ಒಳಗಡೆ ಏನಿಲ್ಲ. ಹೀಗಾಗಿ ಆ ಘಟ ಅನ್ನೋದನ್ನ ತಿಳ್ಕೊಳ್ಳೋಕೆ ನಮಗೆ ಏನೇನ್ ಬೇಕಾಗಿದೆ ಅಂತ ಹೇಳಿದ್ರೆ 3 ವಿಷಯ ಬೇಕಾಗಿದೆ, 3 ಸಾಮಗ್ರಿಗಳು ಬೇಕಾಗಿದೆ ಅಂತ ಇವರು ತೋರಿಸ್ಕೊಟ್ರು. ಏನೇನು ಅಂತ ಹೇಳಿದ್ರೆ, ಒಂದು ಬುದ್ಧಿವೃತ್ತಿ, ಅದು ಕಂಪ್ಲೀಟ್ ಜಡ ಅದು. ಇನ್ನೊಂದು ಚಿದಾಭಾಸ, ಅದೇ ಜೀವ ಅಂತ ಹೇಳೋದು. ಇನ್ನೊಂದು ಬ್ರಹ್ಮ ಚೈತನ್ಯ ಅನ್ನೋದು, ಅದೇ ಕೂಟಸ್ಥ ಚೈತನ್ಯ ಅನ್ನೋದಕ್ಕೆ ಬ್ರಹ್ಮ ಚೈತನ್ಯ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇನೆ. ಸೊ ಈ 3 ನಮ್ಗೆ ಬೇಕಾಗಿದೆ ಒಂದು ವಸ್ತುವನ್ನ ತಿಳ್ಕೊಳಕ್ಕೆ. ಹೀಗಾಗಿ ಒಂದು ಘಟದ ಜ್ಞಾನ ನಮ್ಗೆ ಬರ್ಬೇಕಾದ್ರೂ ಕೂಡ ನಮ್ಗೆ ಈ 3 ವಿಷಯಗಳು ಬೇಕಾಗಿದೆ ಅನ್ನೋದನ್ನ ತೋರಿಸ್ಕೊಟ್ಟು ಏನ್ ಮಾಡಿದ್ರು, ಇವಾಗ ಒಳಗಡೆ ಇರೋ ನಮ್ಗೆ ಥಾಟ್ಸ್ ಅಂತ ಇದೆಯಲ್ಲ, ಎಮೋಷನ್ಸ್ ಥಾಟ್ಸ್ ಎಲ್ಲ ಬರುತ್ತಲ್ಲ ಅಂತಃಕರಣದಲ್ಲಿ, ಅವುಗಳ ತಿಳುವಳಿಕೆ ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹಿ ಇಸ್ ನ್ಯಾರೋಯಿಂಗ್ ಡೌನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಔಟ್ಸೈಡ್ ಆಬ್ಜೆಕ್ಟ್ ಅಂಡ್ ದಿ ಕೂಟಸ್ಥ ವಿಚ್ ಇಸ್ ದಿ ಇನ್ನರ್ ಮೋಸ್ಟ್ ಸೆಲ್ಫ್. ಹಾಗಾಗಿ ಇದರಲ್ಲಿ ಅವರು ಏನ್ ಮಾಡಿದ್ರು, ಮೊದಲು ಹೊರಗಡೆ ಇರೋ ವಸ್ತುವಿನ ಜ್ಞಾನವನ್ನ ಬಗ್ಗೆ ಹೇಳ್ಬಿಟ್ಟು, ಇವಾಗ ಒಳಗಡೆ ಇರೋ ಅಂತಃಕರಣದಲ್ಲಿ ಉದಯವಾಗುತ್ತಲ್ಲ ಕೆಲವು ವೃತ್ತಿಗಳೆಲ್ಲ, ಅಂಥ ವೃತ್ತಿಗಳ ಬಗ್ಗೆ ಹೇಗೆ ಅದು ಅದರ ಒಂದು ಅನಾಲಿಸಿಸ್ ಮಾಡೋಣ ಅಂತ ಹೊರಟಿದ್ದಾರೆ. ಇವಾಗ ಈ 17ನೇ ಶ್ಲೋಕ ಅದನ್ನ ಒಂದ್ಸತಿ ಓದ್ಬಿಟ್ಟು ಮುಂದಕ್ಕೆ ಹೇಳ್ತೀನಿ ಅದನ್ನ. ಆಭಾಸ ಬ್ರಹ್ಮಣಿ ದೇಹಾತ್ ಬಹಿಃ ಯದ್ವತ್ ವಿವೇಚಿತೆ ತದ್ವತ್ ಆಭಾಸ ಕೂಟಸ್ಥೌ ವಿವೇಚ್ಯೇತಾಂ ವಪುಷ್ಯಪಿ. ಆಭಾಸ ಬ್ರಹ್ಮ ಅಂತ ಹೇಳಿದ್ರೆ ಚಿದಾಭಾಸ ಮತ್ತು ಬ್ರಹ್ಮ ಅದೆರಡನ್ನೂ ಕೂಡ ದೇಹಾತ್ ಬಹಿಃ ಯದ್ವತ್ ವಿವೇಚಿತೆ, ದೇಹದಿಂದ ಹೊರಗಡೆ ಇರೋ ವಸ್ತುವಿನ ಬಗ್ಗೆ ಹೇಗೆ ನಾವು ವಿವೇಕ ಮಾಡಿ ತಿಳ್ಕೊಂಡ್ವೋ, ಅಂದ್ರೆ ಇವ್ರೇನ್ ತೋರಿಸ್ಕೊಟ್ರು, ಹೊರಗಡೆ ಇರೋ ವಸ್ತುವಿನ ಬಗ್ಗೆ ಒಂದು ಜ್ಞಾನ ಬರ್ಬೇಕಾದ್ರೆ ಈ ಬುದ್ಧಿ ಅನ್ನೋದು ಬೇಕಾಗಿದೆ, ಆಮೇಲೆ ಚಿದಾಭಾಸ ಅನ್ನೋದು ಬೇಕಾಗಿದೆ. ಬುದ್ಧಿಯನ್ನು ಇಟ್ಕೊಂಡು ನಾವು ಹೊರಗಡೆ ಇರೋ ಒಂದು ವಸ್ತುವನ್ನ ಗ್ರಹಿಸಿದಾಗ ಏನಾಗುತ್ತೆ, ಇದು ಘಟ ಅಂತ ಅಷ್ಟು ಮಾತ್ರ ಗೊತ್ತಾಗುತ್ತೆ. ಆದ್ರೆ ಅದು ಚಿದಾಭಾಸನಿಗೆ ಬರೋ ಜ್ಞಾನ ಅದು. ಆದ್ರೆ ಆ ನಾನು ತಿಳ್ಕೊಂಡಾಯ್ತು ಅಂತ ಒಂದು ವಿಷಯ ಬರ್ಬೇಕಾದ್ರೆ ಆತ್ಮಚೈತನ್ಯದ ಒಂದು ಪ್ರತಿಫಲನ ಚಿದಾಭಾಸನ ಮೇಲೂ ಬೀಳ್ಬೇಕಾಗಿದೆ. ಹಾಗಾಗಿ ಬುದ್ಧಿ ಮತ್ತು ಚಿದಾಭಾಸ ಅಂದ್ರೆ ವೃತ್ತಿ ಅಂತ ಇದೆಯಲ್ಲ, ಅದ್ರ ಮೇಲೆ ಬೀಳ್ಬೇಕಾಗಿದೆ. ಹಾಗಾಗಿ ಈ ಘಟ, ಆಮೇಲೆ ಘಟವನ್ನ ತಿಳ್ಕೊಂಡಿರೋ ಬುದ್ಧಿ, ಆಮೇಲೆ ಚಿದಾಭಾಸ 3 ಮೇಲೂ ಒಟ್ಟಿಗೆ ಇದು ಬಂದಾಗ ಚೈತನ್ಯ ಸ್ವರೂಪದ ಒಂದು ವ್ಯಾಪ್ತಿ ಅದ್ರ ಮೇಲೆ ಬಿದ್ದಾಗ ನನಗೆ ಇದು ಗೊತ್ತಾಯ್ತು ಅಂತ ಹೇಳ್ತೀವಿ. ಇದಕ್ಕೆ ನಾವು ದೃಷ್ಟಾಂತದಲ್ಲಿ ಏನ್ ನೋಡ್ಬೋದು ಅಂತ ಹೇಳಿದ್ರೆ, ಯಾವುದು ಆ ಗೋಡೆ ದೃಷ್ಟಾಂತದಲ್ಲಿ ಹೇಗೆ ಈ ಬ್ರೈಟ್ ಪ್ಯಾಚಸ್ ಅನ್ನೋದು ಕೂಡ ನಮ್ಗೆ ಕಾಣಿಸ್ಬೇಕಾದ್ರೆ ಖಂಡಿತ ಆಕಾಶದಲ್ಲಿರೋ ಸೂರ್ಯ ಬೆಳಕು ಬೇಕೇ ಬೇಕಾಗಿದೆ. ಹಾಗಾಗಿ ಅದರಿಂದಲೇ ಇದು ಎರಡು ಕೂಡ, ಈ ಬ್ರೈಟ್ ಪ್ಯಾಚಸ್ ಮತ್ತು ಆ ಗೋಡೆ ಎಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇದೆ. ಸೊ ಹೀಗೆ ಅದನ್ನ ಈ ಹೊರಗಡೆ ಇರೋ ಒಂದು ವಸ್ತುವನ್ನ ನಾವು ತಿಳ್ಕೊಳ್ಳಕ್ಕೆ ಹೇಗೆ ನಮಗೆ ಒಂದು ಬ್ರಹ್ಮಚೈತನ್ಯ ಮತ್ತು ಚಿದಾಭಾಸ ಬೇಕಾಗಿದೆಯೋ, ಇವಾಗ ಏನ್ ಮಾಡ್ಬೇಕು, ಅಂತಃಕರಣದಲ್ಲಿ ಯಾವ ತರ ಒಂದು ಟ್ರಾನ್ಸ್ಫಾರ್ಮೇಶನ್ಸ್ ವೃತ್ತಿಗಳೆಲ್ಲ ಹುಟ್ಕೊಳ್ಳುತ್ತೋ ಅದರ ತಿಳುವಳಿಕೆಯಲ್ಲಿ ನಾವು ಹೇಗೆ ವಿಚಾರ ಮಾಡ್ಬೇಕು ಅನ್ನೋದನ್ನ ಇವಾಗ ಮುಂದಕ್ಕೆ ಹೇಳ್ಕೊಡ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ಚಿದಾಭಾಸ ಮತ್ತು ಕೂಟಸ್ಥ ಎರಡನ್ನೂ ಕೂಡ ನಾವು ದೇಹದ ಒಳಗಡೆ ಇರೋ ಒಂದು ವ್ಯಾಪಾರದಲ್ಲಿ ಕೂಡ ನಾವು ಕಂಡುಕೋಬಹುದು ಅನ್ನೋದನ್ನ ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅಹಂ ವೃತ್ತೌ ಚಿದಾಭಾಸಃ ಕಾಮಕ್ರೋಧಾದಿಕಾಸು ಚ ಸಂವ್ಯಾಪ್ಯ ವರ್ತತೆ ತಪ್ತೆ ಲೋಹೆ ವನ್ಹಿರ್ಯಥಾ ತಥಾ. ಇವಾಗ ಅವರು ಗ್ರ್ಯಾಂಡ್ ಆಗಿ ಇದನ್ನ ಶುರು ಮಾಡ್ತಾ ಇದ್ದಾರೆ, ಒಂದು ಟಾಪಿಕ್ ನ ಶುರು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು ದೃಷ್ಟಾಂತದ ಸಮೇತ ಶುರು ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಅಹಂ ವೃತ್ತೌ ಚಿದಾಭಾಸಃ ಕಾಮಕ್ರೋಧಾದಿಕಾಸು ಚ. ಇವಾಗ ಅಹಂ ವೃತ್ತಿ ಅನ್ನೋದು ನಮ್ಗೆ ಅಹಂಕಾರ ಅಂತ ಯಾವ್ದನ್ನ ಈಗೋ ಅಂತ ಹೇಳ್ತೀವಲ್ಲ, ಅದು ಅದರಲ್ಲಿ ಕಾಮಕ್ರೋಧಾದಿ ಅದೆಲ್ಲ ಇದೆಯಲ್ಲ ಟ್ರಾನ್ಸ್ಫಾರ್ಮೇಶನ್ಸ್ ಆಫ್ ದಿ ಅಂತಃಕರಣ, ಮನಸ್ಸು ಒಳಗಡೆ ಬರ್ತಾ ಇರೋದು. ಕಾಮಕ್ರೋಧಾದಿಗಳೆಲ್ಲ ಬರಕ್ಕೆ ನಮ್ಗೆ ಹೊರಗಡೆ ವಸ್ತು ಇವಾಗ ಏನ್ ಬೇಕಿಲ್ಲ, ಮುಂಚೆನೆ ಯಾವ್ದಾದ್ರು ನೋಡಿರೋ ವಸ್ತುಗಳ ಬಗ್ಗೆ ನೆನಪು ಮಾಡ್ಕೊಂಡು ಕಾಮಕ್ರೋಧಾದಿಗಳು ಬರ್ಬೋದು. ಹಾಗಾಗಿ ಅಥವಾ ಹೊರಗಡೆ ಇರೋ ಒಂದು ವಸ್ತುವನ್ನ ನೋಡಿದ ಮೇಲೆ ಕೂಡ ಕಾಮಕ್ರೋಧಾದಿಗಳು ಬರ್ಬೋದು. ಆದ್ರೆ ಹೊರಗಡೆ ಇರೋ ವಸ್ತುವನ್ನ ನಾವು ನೋಡೋದು ಹೇಗೆ, ಅದ್ರ ತಿಳುವಳಿಕೆ ಹೇಗೆ ಅನ್ನೋದನ್ನ ಮೊದಲು ಹೇಳ್ಕೊಟ್ಬಿಟ್ರು, ಅದು ಮುಗಿದೋಯ್ತು ಟಾಪಿಕ್. ಇವಾಗ ಒಳಗಡೆ ಅಂತಃಕರಣದಲ್ಲಿ ಆಗೋ ಟ್ರಾನ್ಸ್ಫಾರ್ಮೇಶನ್ಸ್ ಬಗ್ಗೆ ಹೇಗೆ, ಅದ್ರ ತಿಳುವಳಿಕೆ ಹೇಗೆ ನಮಗೆ ಬರುತ್ತೆ ಅನ್ನೋದನ್ನ ಹೇಳಕ್ ಹೊರಟಿದ್ದಾರೆ ಇವಾಗ. ಸೊ ಕಾಮಕ್ರೋಧಾದಿಕಾಸು ಚ ಸಂವ್ಯಾಪ್ಯ ವರ್ತತೆ ತಪ್ತೆ ಲೋಹೆ ವನ್ಹಿರ್ಯಥಾ ತಥಾ. ಹೀಗಾಗಿ ಈ ಸಂವ್ಯಾಪ್ಯ ವರ್ತತೆ ಹೇಗೆ
ಈ ವನ್ಹಿ ಅಗ್ನಿ ಹೇಗೆ ಒಂದು ತಪ್ತ ಲೋಹ ಅಂದ್ರೆ ಒಂದು ಅಯರ್ನ್ ಬಾಲ್ ಅಂತ ಇಟ್ಕೊಳ್ಳೋಣ. ಒಂದು ಅಯರ್ನ್ ಬಾಲ್ ಅದು ಒಂದು ಅಗ್ನಿಲಿ ಹಾಕಿದಾಗ ಏನಾಯ್ತು, ಅಯರ್ನ್ ಬಾಲ್ ರೆಡ್ ಹಾಟ್ ಅಯರ್ನ್ ಬಾಲ್ ಆಗೋಗುತ್ತೆ ಅದು. ಹಾಗಾಗಿ ಈ ಅಗ್ನಿ ಅನ್ನೋದು ಅಯರ್ನ್ ಬಾಲ್ ಅನ್ನೋದನ್ನ ಹೇಗೆ ವ್ಯಾಪಿಸಿ ಇರುತ್ತೋ ಆ ತರ ಈ ಅಹಂವೃತ್ತಿ ಅನ್ನೋದ್ರಲ್ಲಿ ಈ ಚಿದಾಭಾಸ ಅನ್ನೋದು ಕಾಮಕ್ರೋಧಾದಿಗಳಲ್ಲಿ ಮತ್ತು ಅಹಂವೃತ್ತಿಯಲ್ಲಿ ಎರಡರಲ್ಲೂ ಕೂಡ ವ್ಯಾಪಿಸಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅಹಂವೃತ್ತಿ ಅನ್ನೋದು ಯಾವುದು, ಬುದ್ಧಿ. ಆ ಬುದ್ಧಿ ಒಳಗಡೆ ಬರೋದು ಯಾವುದು, ಕಾಮಕ್ರೋಧಾದಿಗಳು. ಹಾಗಾಗಿ ಆ ಬುದ್ಧಿಯನ್ನು ನೋಡಿ, ಇವಾಗ ಕಾಮಕ್ರೋಧಾದಿಗೂ ಬುದ್ಧಿಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಬುದ್ಧಿ ಅನ್ನೋದು ಕಂಟೈನರ್, ಕಾಮಕ್ರೋಧಾದಿಗಳು ಅನ್ನೋದು ಅದರಲ್ಲಿ ಕಂಟೈನ್ಡ್, ಅದರಲ್ಲಿರೋ ಒಂದು ವಸ್ತು, ಕಂಟೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಬೋತ್ ದಿ ಕಂಟೈನರ್ ಅಂಡ್ ದಿ ಕಂಟೆಂಟ್ ಹ್ಯಾವ್ ಟು ಬಿ ಇಲ್ಯುಮಿನ್ಡ್ ಬೈ ದಿ ಚಿದಾಭಾಸ ಅಂತ ಇಲ್ಲಿ ಹೇಳಿದ್ರು. ಅದನ್ನ ಇದಕ್ಕೆ ಉದಾಹರಣೆ ಏನ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಸಂವ್ಯಾಪ್ಯ ವರ್ತತೆ ತಪ್ತೆ ಲೋಹೆ ವನ್ಹಿರ್ಯಥಾ ತಥಾ. ತಪ್ತೆ ಲೋಹೆ ಅಂತ ಹೇಳಿದ್ರೆ ಏನು, ಬರೀ ಇದು ಕಬ್ಬಿಣದ ಗುಂಡು ಬೆಂಕಿಗಿಂತ ಆಚೆ ಎಲ್ಲೋ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದನ್ನೇನು ಈ ವನ್ಹಿ ವ್ಯಾಪ್ಸಲ್ಲ. ವನ್ಹಿ ಅಗ್ನಿಯಲ್ಲಿ ಹಾಕಿರೋ ಕಬ್ಬಿಣದ ಗುಂಡು ಇರುತ್ತಲ್ಲ, ಅದನ್ನ ಇದು ಹೇಗೆ ಕವರ್ ಮಾಡಿ, ಅದನ್ನ ಹೇಗೆ ಫುಲ್ ಆಗಿ ಪರ್ವೇಡ್ ಮಾಡಿರುತ್ತೋ ಈ ಅಗ್ನಿ ಅನ್ನೋದು, ಆತರ ಈ ಬುದ್ಧಿವೃತ್ತಿಯಲ್ಲಿ ಕಾಮಕ್ರೋಧಾದಿಗಳನ್ನು, ಈ ಬುದ್ಧಿವೃತ್ತಿಯನ್ನು ಎರಡನ್ನೂ ಕೂಡ ಚಿದಾಭಾಸ ಅನ್ನೋದು ವ್ಯಾಪಿಸಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸ್ವಮಾತ್ರಂ ಭಾಸಯೇ ತಪ್ತಂ ಲೋಹಂ ನಾನ್ಯತ್ ಕದಾಚನ ಏವಮಾಭಾಸ ಸಹಿತ ವೃತ್ತಯ ಸ್ವಸ್ವಭಾಸಿಕಾ. ಇವಾಗ ಈ ದೃಷ್ಟಾಂತದಲ್ಲಿ ಏನ್ ಹೇಳಿದ್ರು, ಒಂದು ಅಯರ್ನ್ ಬಾಲ್ ಅಗ್ನಿಲಿದೆ, ಬಿದ್ದಿದೆ. ಅಗ್ನಿ ಬಿದ್ದಿರೋ ಅಯರ್ನ್ ಬಾಲ್ ಇಟ್ ಹಸ್ ಬಿಕಮ್ ರೆಡ್ ಹಾಟ್ ಅಯರ್ನ್ ಬಾಲ್. ಸೊ ಈ ರೆಡ್ ಹಾಟ್ ಅಯರ್ನ್ ಬಾಲ್ ಏನ್ ಮಾಡ್ತಾ ಇದೆ ಅಂದ್ರೆ, ಅದಕ್ಕೆ ಸ್ವಮಾತ್ರಂ ಭಾಸಯೇ ತಪ್ತಂ ಲೋಹಂ ನಾನ್ಯತ್ ಕದಾಚನ. ಸೊ ಹಾಗಾಗಿ ಈ ತಪ್ತ ಲೋಹ ಅನ್ನೋದು ತನ್ನನ್ನ ತಾನ್ ಮಾತ್ರ ಇದು ಪ್ರಕಾಶ ಮಾಡ್ಕೊಳ್ಳುತ್ತೆ ಹೊರತು ಹೊರಗಡೆ ಇರೋ ವಸ್ತುವನ್ನು ಯಾವುದನ್ನು ಪ್ರಕಾಶ ಮಾಡೋದಿಲ್ಲ ಅದು. ಏವಂ ಆಭಾಸ ಸಹಿತ ವೃತ್ತಯ ಸ್ವಸ್ವಭಾಸಿಕಾ. ಹಾಗಾಗಿ ಹೀಗೆ ಆಭಾಸ ಸಹಿತ ಚಿದಾಭಾಸ ಸಹಿತವಾಗಿರೋ ವೃತ್ತಿಗಳಿದೆಯಲ್ಲ, ಕಾಮಕ್ರೋಧಾದಿ ವೃತ್ತಿಗಳು, ಅವುಗಳೆಲ್ಲ ಸ್ವಸ್ವಭಾಸಿಕಾ. ಅವುಗಳು ತಾನೇ ಬೆಳಗ್ತಾ ಇರುತ್ತೆ, ಅದು ಆ ವೃತ್ತಿಗಳು ತಾನೇ ಬೆಳಗ್ತಾ ಇರುತ್ತೆ ಅಂತ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಆ ವೃತ್ತಿಗಳು ನಮಗೆ ಬಂದಿದೆ ಅಂತ ತಿಳ್ಕೊಳ್ಳಕ್ಕೆ ಅವುಗಳು ಬೈ ದೆಮ್ಸೆಲ್ಸ್ ದೇ ಆರ್ ಲೂಮಿನಸ್. ಹಾಗಾಗಿ ಅದನ್ನ ತೋರಿಸ್ಕೊಡಕ್ಕೆ ನಮ್ಗೆ ಬೇರೆ ಯಾವ್ದು ಬೇಕಿಲ್ಲ ಅನ್ನೋದನ್ನ ಇವರು ಇಲ್ಲಿ ನಮ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ಸ್ವಮಾತ್ರಂ ಭಾಸಯೇ ತಪ್ತಂ ಲೋಹಂ ನಾನ್ಯತ್ ಕದಾಚನ. ತನ್ನನ್ನು ಮಾತ್ರ ಇದು ಭಾಸಿಸ್ಕೊಳ್ಳುತ್ತೆ ಹೊರತು ಹೊರಗಡೆ ಇರೋದನ್ನ ಯಾವುದನ್ನು ಮಾಡಲ್ಲ. ಏವಂ ಆಭಾಸ ಸಹಿತ ವೃತ್ತಯ ಸ್ವಸ್ವಭಾಸಿಕಾ. ಹೀಗೆ ಚಿದಾಭಾಸನ ಸಹಿತವಾಗಿರೋ ವೃತ್ತಿಗಳಿದೆಯಲ್ಲ, ಅವುಗಳು ತನ್ನನ್ನು ತಾನೇ ಪ್ರಕಾಶವಾಗಿರುತ್ತೆ ಅಂತ. ಇವಾಗ ಹೇಗೆ ಅದನ್ನ ನಾವು ತಿಳ್ಕೋಬಹುದು ಅನ್ನೋದನ್ನ ಮುಂದಿನ ಒಂದು ಶ್ಲೋಕದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಕ್ರಮಾತ್ ವಿಚ್ಛಿದ್ಯ ಜಾಯಂತೆ ವೃತ್ತಯೋಖಿಲಾಃ ಸರ್ವ ಅಪಿ ವಿಲೀಯಂತೆ ಸುಪ್ತಿ ಮೂರ್ಛಾ ಸಮಾಧಿಷು. ಹೀಗೆ ಇವಾಗ ಚಿದಾಭಾಸ ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟು ಕೂಟಸ್ಥ ಸ್ವರೂಪವನ್ನ ತೋರಿಸ್ಕೊಡಕ್ಕಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರಯೋಜನವಾಗಿರೋ ಒಂದು ವೃತ್ತಿ, ಮನೋವೃತ್ತಿಗಳೆಲ್ಲ ಇಲ್ಲದೆ ಇರೋ ಒಂದು ಸಿಚುವೇಶನ್ ಯಾವುದು ಅನ್ನೋದನ್ನ ತೋರಿಸ್ಕೊಡಕ್ಕೆ ಇವಾಗ ಹೊರಟಿದ್ದಾರೆ. ಇವಾಗ ಕ್ರಮಾದ್ ವಿಚ್ಛಿದ್ಯ ಜಾಯಂತೆ ವೃತ್ತಯೋ ಅಖಿಲಾಹ. ಇವಾಗ ನಮ್ಗೆ ಅಂತಃಕರಣದಲ್ಲಿ ವೃತ್ತಿಗಳೆಲ್ಲ ಬರೋದು ಕೂಡ ನಮಗೆ ಒಂದೇ ಸತಿ ಎಲ್ಲಾ ವೃತ್ತಿಗಳು ಬಂದ್ಬಿಡಲ್ಲ. ಇಟ್ ಹ್ಯಾಪನ್ಸ್ ಒನ್ಲಿ ಇನ್ ಎ ಸೀಕ್ವೆನ್ಷಿಯಲ್ ಮ್ಯಾನರ್, ಒಂದಾದ್ಮೇಲೆ ಬರೋದು. ಹಾಗಾಗಿ ಕ್ರಮಾದ್ ವಿಚ್ಛಿದ್ಯ ಜಾಯಂತೆ ವೃತ್ತಯೋ ಅಖಿಲಾಹ ಸರ್ವಾಪಿ. ಅವುಗಳೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಾನೊಂದು ಸಮಯದಲ್ಲಿ ವೃತ್ತಿಗಳೆಲ್ಲ ನಿಂತೋಗ್ಬಿಡುತ್ತೆ. ಯಾವಾಗ ನಿಂತೋಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಅಕೇಶನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಸುಷುಪ್ತಿ ಸಮಯದಲ್ಲಿ ಅಂತಃಕರಣ ವೃತ್ತಿಗಳು ಯಾವುದು ಇರೋದಿಲ್ಲ. ಇನ್ನೊಂದು ಮೂರ್ಛೆ, ಒಬ್ಬನಿಗೆ ಅನ್ಕಾನ್ಶಿಯಸ್ ಆಗೋಗ್ಬಿಟ್ಟಿದ್ದಾನೆ, ಮೂರ್ಛೆ ಬಂದ್ಬಿಟ್ಟಿದೆ, ಅದನ್ನ ಸ್ಲೀಪ್ ಅಂತ ಹೇಳೋದಿಲ್ಲ ನಾವು. ಆವಾಗ ಕೂಡ ಅವನಿಗೆ ಅಂತಃಕರಣದಲ್ಲಿ ವೃತ್ತಿಗಳು ಯಾವುದು ಬರೋದಿಲ್ಲ. ಆಮೇಲೆ ಸಮಾಧಿ, ಆ ಸಮಾಧಿ ಸ್ಟೇಟ್ ಅಲ್ಲಿ ಕೂಡ ಅವ್ರೇನ್ ಮಾಡಿದ್ದಾರೆ, ಆ ಯೋಗಿ ಬೈ ಎಫರ್ಟ್ ಅಂತಃಕರಣದಲ್ಲಿ ವೃತ್ತಿಗಳು ಇಲ್ಲದೆ ಮಾಡ್ಕೊಂಡಿದ್ದಾರೆ. ಸೊ ಈ ಮೂರು ಸಿಚುವೇಶನ್ಸ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಹೌ ದೇ ಆರ್ ಡಿಫ್ರೆಂಟ್ ಅಂತ ಹೇಳಿದ್ರೆ, ಸುಷುಪ್ತಿ ಅನ್ನೋದು ನಮ್ಗೆ ನ್ಯಾಚುರಲ್ ಆಗಿ ನಾವು ನಿದ್ದೆ ಮಾಡೋಣ ಅಂತ ನಾವು ತೀರ್ಮಾನ ಮಾಡ್ಕೊಂಡು ನಿದ್ದೆ ಮಾಡ್ತೀವಿ. ಅಥವಾ ತುಂಬಾ ಸುಸ್ತಾಗಿದ್ದಾಗ ನಾವು ಸುಮ್ಮನೆ ಕೂತ್ಕೊಂಡಿದ್ದಾಗಲೂ ಕೂಡ ಆಗುತ್ತೆ, ನಾವು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಓದ್ತಾ ಇರೋಗ್ಲೂ ಆಗುತ್ತೆ, ಅದು ನಿದ್ದೆ ಬಂದ್ಬಿಡುತ್ತೆ. ಇಟ್ ಓವರ್ಟೇಕ್ಸ್ ಅಸ್, ಅವಾಗ ನಿದ್ದೆ ಬಂದ್ಬಿಡುತ್ತೆ, ಅದು ನ್ಯಾಚುರಲ್ ಆಗಿ ಆಗೋದು. ಇನ್ನೊಂದು ಮೂರ್ಛಾ ಅಂತ ಹೇಳಿದ್ದು, ಏನೋ ಒಂದು ಘಟನೆ ಆಗ್ಬೇಕು, ಅವನ ತಲೆ ಮೇಲೆ ಒಂದು ಏಟು ಬಿದ್ದಿದೆ ಅಥವಾ ಅವನೇ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದಾನೆ ಬಿಸಿಲಲ್ಲಿ, ಅಂತ ಸಮಯದಲ್ಲಿ ಮೂರ್ಛೆ ಹೊಂದಿದ್ದಾನೆ, ಅದು ಸ್ಲೀಪ್ ಅಲ್ಲ. ಆ ಸಮಯದಲ್ಲೂ ಕೂಡ
ಈ ವೃತ್ತಿಗಳೆಲ್ಲ ನಿಂತೋಗ್ಬಿಟ್ಟಿರುತ್ತೆ. ಮೂರನೇದು ಯಾವ್ದು ಅಂತ ಹೇಳಿದ್ರೆ ಸೆಲ್ಫ್ ಎಫರ್ಟ್ ಹಾಕೊಂಡು ಬೇಕು ಅಂತ ಅವರು ಬುದ್ಧಿಪೂರ್ವಕವಾಗಿ ಅಂತಃಕರಣ ವೃತ್ತಿಗಳೆಲ್ಲ ನಿಲ್ಲಿಸ್ಕೊಳ್ತಾರೆ ಆ ಯೋಗಿ. ಹೀಗೆ 3 ಅವಸ್ಥೆಗಳಲ್ಲೂ ಕೂಡ ಅಂತಃಕರಣ ವೃತ್ತಿಗಳು ಇರೋದಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಇವಾಗ ಇರೋದಿಲ್ಲ ಅಂತ ತೋರಿಸಿದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಅಂತಃಕರಣ ವೃತ್ತಿಗಳೆಲ್ಲ ಯಾವುದು ಇರ್ಲಿಲ್ಲ ಅಂತ ಹೇಳಕ್ಕೆ ನಮ್ಗೆ ಒಂದು ಚೈತನ್ಯ ಬೇಕಾಗಿದೆ. ಆ ಚೈತನ್ಯವೇ ಕೂಟಸ್ಥ ಚೈತನ್ಯ ಅಂತ ನಮ್ಗೆ ತೋರ್ಸಕ್ಕಾಗಿ ಅವರು ಇವಾಗ ಪೀಠಿಕೆ ಮಾಡಿದ್ರು. ಇವಾಗ ಪೀಠಿಕೆ ಹಾಕಿ ಆ ಸಿಚುವೇಶನ್ ನಾವು ಅಪ್ರಿಶಿಯೇಟ್ ಮಾಡಕ್ ಆಗೋ ತರ ಇವರು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವಾಗ ಮುಂದಿನ ಶ್ಲೋಕದಲ್ಲಿ ನೋಡಿ, ಸಂಧಯೋ ಕಿರಾವೃತ್ತೀನಾಂ ಅಭಾವಶ್ಚಾವಭಾಸಿತಾಃ ನಿರ್ವಿಕಾರೇಣ ಏನಾಸೌ ಕೂಟಸ್ಥ ಇತಿ ಚೋಚ್ಯತೆ. ಇವಾಗ ಅವ್ರು ಏನ್ ಮಾಡಿದ್ರು, ಎಷ್ಟು ಬುದ್ಧಿವಂತಿಕೆಯಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಿ ದಟ್ ಈಸ್ ದ ಬ್ಯೂಟಿ ಆಫ್ ದ ಟೀಚರ್, ಗುಡ್ ಟೀಚರ್. ಸಿ ಹಿ ವಾಂಟ್ಸ್ ಟು ಟೀಚ್ ಅಸ್ that there is a kutastha and its role is indispensable anta, and its role has to be appreciated anta. First ಏನ್ ಮಾಡಿದ್ರು, ಟೂ ಶ್ಲೋಕಾಸ್ ಮುಂಚೆ ಈ ಅಂತಃಕರಣದಲ್ಲಿ ವೃತ್ತಿಗಳೆಲ್ಲ ಬರ್ತಾ ಇದೆಯಲ್ಲ, ಕಾಮಕ್ರೋಧಾದಿ ವೃತ್ತಿಗಳು, ಅವುಗಳೆಲ್ಲ ತಾನಾಗೆ ಸ್ವಪ್ರಕಾಶವಾಗಿದೆ ಅಂತ ಹೇಳ್ಬಿಟ್ರು ಅವರು. ಹೇಳಿದ್ಮೇಲೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವಾಗ ಕೂಟಸ್ಥ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಂಟ್ರೊಡ್ಯೂಸ್ ಮಾಡುವಾಗ ಏನ್ ಮಾಡ್ತಾ ಇದ್ದಾರೆ, ಈ ವೃತ್ತಿಗಳೆಲ್ಲ ಇಲ್ಲದೆ ಇರೋ ಒಂದು ಸಿಚುವೇಶನ್ ನಾನು ತೋರಿಸ್ತೀನಿ ಇವಾಗ ಅಂತ ಹೇಳ್ಬಿಟ್ಟು, ಆ ಸಿಚುವೇಶನ್ ಇದೆಯಲ್ಲ ಅದನ್ನ ನಾವು ಎದ್ದ ಮೇಲೆ, ಫಾರ್ ಎಕ್ಸಾಂಪಲ್ ಸುಷುಪ್ತಿಯಿಂದ ಎದ್ಮೇಲೆ ನಾವೇನ್ ಹೇಳ್ತೀವಿ, ನನ್ಗೇನು ಗೊತ್ತಾಗಿರ್ಲಿಲ್ಲ, ನಾನು ಶಾಂತವಾಗಿ ಮಲಗಿದ್ದೆಪ್ಪ, ನಿದ್ದೆ ಮಾಡ್ತಾ ಇದ್ದೆ, ನನ್ಗೇನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀವಿ. ಅವಾಗ ಶಾಂತವಾಗಿ ಮಲಗಿದ್ದೆ ಅಂತ ಹೇಳಿದ್ರಿಂದಾನೆ ಏನ್ ಗೊತ್ತಾಯ್ತು, ಅವನಿಗೆ ಅಂತಃಕರಣ ವೃತ್ತಿಗಳು ಅವನಿಗೆ ಯಾವ ಒಂದು ಆಂಗ್ಸೈಟಿ ಅಥವಾ ವರೀಸ್ ಅಥವಾ ಈಗ ಫಿಯರ್ ಅಥವಾ ಏನೇ ಆಗ್ಲಿ ಅವುಗಳೆಲ್ಲ ಅವನ್ನ ಬಾಧಿಸ್ತಾ ಇರ್ಲಿಲ್ಲ ಆ ಸುಷುಪ್ತಿ ಸಮಯದಲ್ಲಿ. ಅದು ಅವನಿಗೆ ಗೊತ್ತಾಗಿದೆ ಚೆನ್ನಾಗಿ. ಹಾಗಾಗಿ ಅವಾಗ ಅವುಗಳೆಲ್ಲ ಇಲ್ಲದೆ ಇರೋ ಒಂದು ಸ್ಥಿತಿ ಇತ್ತಲ್ಲ ನನಗೆ, ಅದನ್ನ ನೀನ್ ಹೇಗೆ ಇವಾಗ ಹೇಳ್ತೀಯ ಅಂತ ಕೇಳಿದ್ರೆ, ಅದನ್ನ ಗ್ರಹಿಸಕ್ಕೆ ಅದನ್ನ ಇಲ್ಯೂಮಿನ್ ಮಾಡಿಕೊಂಡು ಒಂದು ಚೈತನ್ಯ ಆ ಸಮಯದಲ್ಲಿ ಇದ್ದಿದೆ ಅನ್ನೋದನ್ನ ನಾವು ಒಪ್ಕೋಬೇಕಾಗಿದೆ. ಇದನ್ನ ಬೇರೆ ಕಡೆಯಿಂದ ತೋರಿಸಿದ್ದಾರೆ, ಇವಾಗ ಅದನ್ನ ರಿಮೈಂಡ್ ಮಾಡಿಸ್ತಾ ಇದ್ದಾರೆ ನಮ್ಮ ಕೈಲಿ. ಇವಾಗ ಸಂದೇಹ, ಇವಾಗ ಜಾಗೃತ ಅವಸ್ಥೆಲೇನೆ ಈ ವೃತ್ತಿಗಳೆಲ್ಲ ಬಂತು ಕ್ರಮವಾಗಿ ಬರುತ್ತೆ ಅಂತ ಹೇಳಿದ್ರಲ್ಲ, ಕ್ರಮಾದ್ ವಿಚ್ಛಿದ್ಯ ಅಂತ ಹೇಳಿದ್ರಲ್ಲ, ಈ ಕಾಮಕ್ರೋಧಾದಿಗಳೆಲ್ಲ ಒಂದಾದ್ಮೇಲೆ ಒಂದು ಬರುತ್ತೆ ಅಂತ ಹೇಳಿದ್ರಲ್ಲ, ಅವಾಗ ಆ ಒಂದು ವೃತ್ತಿ ಆದ್ಮೇಲೆ ಮುಂದಿನ ವೃತ್ತಿ ಬರೋದಕ್ಕೆ ಒಳಗಡೆ ಮಧ್ಯ ಒಂದು ಸಂಧಿ ಅಂತ ಹೇಳಿದ್ರೆ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ ಅಲ್ಲಿ ಕೂಡ ನಾವು ಆ ವೃತ್ತಿ ಇರ್ಲಿಲ್ಲ ಅಂತ ತಿಳ್ಕೊಬಹುದು. ಆ ಗ್ಯಾಪ್ ನ ತೋರಿಸ್ಕೊಡೋದು ಯಾವ್ದು ಅಂತ ಹೇಳಿದ್ರೆ ಈ ಕೂಟಸ್ಥ ಚೈತನ್ಯವೇ ತೋರಿಸ್ಕೊಡೋದನ್ನ ಅಂತ ಇವಾಗ ನಮ್ಗೆ ಮನದಟ್ಟು ಮಾಡ್ತಾ ಇದ್ದಾರೆ. ಇವ್ರು ಹೇಳಕ್ ಮುಂಚೆ ವಿ ವುಡ್ ನೆವರ್ ಹ್ಯಾವ್ ಇವನ್ ಇಮ್ಯಾಜಿನ್ ದಿಸ್ ಪಾಸಿಬಿಲಿಟಿ. ವೆರಸ್ ಈ ತರ ಒಂದು ಪಾಸಿಬಿಲಿಟಿ ಇದೆ ಅಂತ ಇಟ್ಕೊಂಡೇನೆ ವೇದಾಂತಿಗಳು ನಮ್ಗೆ ಟೀಚ್ ಮಾಡ್ತಾರೆ. ಹೇಗೆ ನೀನು ಈ ಆತ್ಮಚೈತನ್ಯವನ್ನ ಕಂಡುಕೋಬಹುದು ಅಂತ ಹೇಳಿದ್ರೆ, ಒಂದು ವೃತ್ತಿಗೂ ಇನ್ನೊಂದು ವೃತ್ತಿಗೂ ಇರೋ ಗ್ಯಾಪ್ ನ ನೀನ್ ನೋಡಕ್ ಕಲ್ತ್ಕೊಂಡು ನೀನು ಆ ಗ್ಯಾಪ್ ನ ನೀನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಬಾ ನೀನು ಅಂತ ತೋರಿಸ್ಕೊಡ್ತಾರೆ. ಹೀಗೆಲ್ಲ ಒಂದೊಂದು ಯುಕ್ತಿಗಳು ಹೇಳ್ತಾರೆ. ಸೊ ಹೀಗೆ so this could be possible for some persons if efforts are put. For some others this may not be very inviting, but there are other methods also, but then this is also a method. avaga sandayah akhila vrittinam abhavascha ಅವಭಾಸಿತಾಹ ಅಂದ್ರೆ ಏನಾಯ್ತು, ಇವಾಗ 2 ಸಿಚುವೇಶನ್ಸ್ ಇದೆ. ಒಂದು ಸಿಚುವೇಶನ್ 2 ವೃತ್ತಿಗಳ ಮಧ್ಯೆ ಸಂಧಿ ಗ್ಯಾಪ್ ಇದೆ. ಇನ್ನೊಂದು ವೃತ್ತಿಗಳೇ ಇಲ್ಲದೆ ಇರೋ ಸಿಚುವೇಶನ್. ವೃತ್ತಿಗಳೇ ಇಲ್ಲದೆ ಇರೋ ಸಿಚುವೇಶನ್ ಯಾವುದು, ಸಮಾಧಿ, ಸುಷುಪ್ತಿ, ಮೂರ್ಛಾ. ಸಂಧಿ 2 ವೃತ್ತಿಗಳ ಮಧ್ಯೆ ಸಂಧಿ ಅನ್ನೋದು ಯಾವುದು, ಜಾಗೃತ ಅವಸ್ಥೆಯಲ್ಲಿ ನಮಗೆ ಒಂದು ವೃತ್ತಿಯಾಗಿ ಇನ್ನೊಂದು ವೃತ್ತಿ ಮಧ್ಯದಲ್ಲಿರೋ ಒಂದು ಸಿಚುವೇಶನ್ ಅದು. ಸೊ ಇದು ನಿರ್ವಿಕಾರೇಣ ಏನ ಅಸೌ ಕೂಟಸ್ಥ ಇತಿ ಚೋಚ್ಯತೆ ಅವಭಾಸಿತ. ಇವುಗಳು ವೃತ್ತಿಗಳ ಮಧ್ಯದಲ್ಲಿ ಇರೋ ಒಂದು ಗ್ಯಾಪ್ ಮತ್ತು ಸುಷುಪ್ತಿ, ಮೂರ್ಛೆ, ಸಮಾಧಿ ಇವುಗಳಲ್ಲೆಲ್ಲ ಕೂಡ ವೃತ್ತಿಗಳು ಇಲ್ಲದೆ ಇದ್ದಿದ್ದನ್ನ ಎರಡನ್ನೂ ಕೂಡ ಇದು ಇಲ್ಯೂಮಿನ್ ಮಾಡಿ ತೋರ್ಸಕ್ಕೆ ಯಾವುದೇ ಒಂದು ವಸ್ತು ಇದೆಯೋ ಅದು ಕೂಟಸ್ಥ ಅಂತ ಹೆಸರದಿಕ್ಕೆ ಅಂತ ಹೇಳಿದ್ರು. ನಿರ್ವಿಕಾರೇಣ ನೋಡಿ, ಕೂಟಸ್ಥ ಅನ್ನೋದಕ್ಕೆ ವಿಕಾರ ಇಲ್ಲ ಅಂತ ಒಂದು ಗೊತ್ತಾಯ್ತು. ಇನ್ನೊಂದು ಅರ್ಥಾತ್ ನಮ್ಗೆ ಇನ್ನೊಂದು ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ವೃತ್ತಿಗಳಿಗೆಲ್ಲ ಒಂದ್ ಸಮಯದಲ್ಲಿ ಬಂದು ಇನ್ನೊಂದ್ ಸಮಯದಲ್ಲಿ ಇಲ್ಲದೆ ಹೋಗ್ಬಿಡುತ್ತೆ. ಆದ್ರೆ ಈ ಕೂಟಸ್ಥ ಅನ್ನೋದು ಮಾತ್ರ ಯಾವಾಗ್ಲೂ ಇರುತ್ತೆ. ಅದು ಅದಕ್ಕೆ ಇಲ್ಲದೆ ಹೋಗೋ ಸಿಚುವೇಶನ್ ಇರೋದೇ ಇಲ್ಲ. ಸೊ ಟೂ ಧರ್ಮಾಸ್ ಆರ್ ಅಟ್ರಿಬ್ಯೂಟ್ಸ್ ಆಫ್ ಕೂಟಸ್ಥ ನಮ್ಗೆ ಇವಾಗ ಸಿಗ್ತಾ ಇದೆ. ಒಂದು ವಿಕಾರ ಅದಕ್ಕಾಗೋದಿಲ್ಲ ಅಂತ, ವಿಕಾರ ಎಲ್ಲಾಗುತ್ತೋ ಅದನ್ನ ತೋರ್ಸ್ಕೊಡುತ್ತೆ ಇದು ಅಷ್ಟೇನೆ, ಆದ್ರೆ ಇದ್ರಲ್ಲಿ ವಿಕಾರ ಆಗೋದಿಲ್ಲ. ಆಮೇಲೆ ಇದು ಯಾವಾಗಲೂ ಇಲ್ಲದೆ ಹೋಗೋದಿಲ್ಲ. ಸೊ ಈ 2 ಧರ್ಮಗಳು ಕೂಟಸ್ಥ ಅನ್ನೋದಕ್ಕೆ ತುಂಬಾ ಮುಖ್ಯವಾದ ಅದರ ಸ್ವರೂಪದ ಧರ್ಮಗಳಿದೆಲ್ಲ ಎರಡೂ ಕೂಡ. ಅದನ್ನ ನಾವು ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿ ನಮ್ಮ ಸ್ವರೂಪದ ಅನುಸಂಧಾನಕ್ಕೆ ಅದನ್ನ ತಗೋಬೇಕು. ಸೊ ಕೂಟಸ್ಥ ಅನ್ನೋದನ್ನ ಏನು ಅನ್ನೋದನ್ನ ಇಲ್ಲಿ ಡಿಫೈನ್ ಮಾಡಿದ್ರು, ಒಂದು ಫಂಕ್ಷನಲ್ ಡೆಫಿನಿಷನ್ ಕೊಟ್ರಿ ಇಲ್ಲಿ. ಸಂದೇಹ ಅಖಿಲ ವೃತ್ತಿ ಸಂದೇಹ, ಅಖಿಲ ವೃತ್ತಿ ಎಲ್ಲಾ ವೃತ್ತಿಗಳಿಗೂ ಮಧ್ಯದಲ್ಲಿ ಇರೋ ಸಂಧಿಗಳು. ಆಮೇಲೆ
ವೃತ್ತಿಗಳೇ ಇಲ್ಲೇ ಇರೋ ಸಿಚುವೇಶನ್ಸ್ ಮೂರು ಕೂಡ ಅಷ್ಟೇ. ನೋಡಿ ಇವಾಗ ನಾನು ಹಿಂದೆ 20th ಶ್ಲೋಕಕ್ಕೆ ಹೋಗಿ ನಾನು ಮತ್ತೆ ಒಂದ್ಸತಿ ಅದನ್ನ ಹೇಳ್ತೀನಿ. ಸುಪ್ತಿ, ಮೂರ್ಛಾ, ಸಮಾಧಿ ಈ ಮೂರು ಅವಸ್ಥೆಗಳಲ್ಲಿ ನಾನು ಸುಷುಪ್ತಿ ವಿಷಯಕ್ಕೆ ಹೇಳಿದೆ. ನಾನು ಚೆನ್ನಾಗಿ ಆನಂದವಾಗಿ ನಿದ್ದೆ ಮಾಡಿದೆ, ನನಗೆ ಏನು ಯಾವ ಇದು ತೊಂದರೆಗಳು ಕಷ್ಟಗಳು ಯಾವುದೂ ಇಲ್ಲದೆ ನಾನು ಆನಂದವಾಗಿ ನಿದ್ದೆ ಮಾಡಿದೆಪ್ಪ, ನನಗೆ ತುಂಬಾ ವಿಶ್ರಾಂತಿ ಸಿಕ್ತವಾಗ ಅಂತ ನಾವು ಹೇಳ್ತೀವಿ. ಇವಾಗ ಮೂರ್ಛೆ ಅನ್ನೋ ಸಿಚುವೇಶನ್ ಅಲ್ಲಿ ಕೂಡ ಇದೇ ತರ ಆಗುತ್ತೆ. ಒಳ್ಳೆ ತಿಂಗಿಸ್ ಅದರಲ್ಲಿ ಶಾಂತತೆ ಇತ್ತು ಅಂತ ಹೇಳೋದಿಲ್ಲ. ಮೂರ್ಛೆಯಿಂದ ಆಚೆ ಬಂದವನು ಏನ್ ಹೇಳ್ತಾನೆ, ನನಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಅವನಿಗೂ ಆ ಸಮಯದಲ್ಲಿ ಅವನಿಗೆ ಯಾವುದು ಬಾಧಿಸ್ತಾ ಇರ್ಲಿಲ್ಲ, ಯಾವ ಒಂದು ತೊಂದರೆಗಳು ಬಾಧಿಸ್ತಾ ಇರ್ಲಿಲ್ಲ ಅನ್ನೋದು ಅದು ಖಂಡಿತ ಇದ್ದೇ ಇದೆ. ಆಮೇಲೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಇದು ಹೇಳಿದ್ದವ್ರು ನಾನು ಕೇಳಿದ್ದೀನಿ ಬೇರೆ, ಆತರ ಮೂರ್ಛೆಯಲ್ಲಿ ಅಂದ್ರೆ ಒಂದು ಕೋಮಾಲ್ ಇದ್ರು, ಒಂದು 2 months 3 months ಕೋಮಾಲ್ ಇದ್ದವರು ಆಚೆ ಬಂದ್ಮೇಲೆ ಅವ್ರು ಕೇಳಿದ್ವಿ ನಾವು, ಹೇಗಿತ್ತು ನಿನ್ಗೆ ಅಂತ ಹೇಳಿದಾಗ, ಏನು ಇಲ್ಲ ಸರ್, ನಾವು ನಿದ್ದೆ ಮಾಡಿದ್ಮೇಲೆ ಎದ್ದಾಗ ನಮ್ಗೆ ಹೇಗಿರುತ್ತೋ ಹಾಗೆ ಇತ್ತು ನಮ್ಗೆ ಅಂತ ಹೇಳ್ತಾನೆ. ಆ 2 ತಿಂಗಳು 3 ತಿಂಗಳು ಏನು ನಮ್ಗೆ ಲೆಕ್ಕಕ್ಕೆ ಇಲ್ಲ ಆ ಸಮಯದಲ್ಲಿ. ಸೊ ಇಟ್ ವೋಂಟ್ ಮ್ಯಾಟರ್ ಅಟ್ ಆಲ್. ಬಟ್ ಒನ್ಲಿ ಥಿಂಗ್ ಇಸ್, ಎದ್ದಿದ ತಕ್ಷಣ ಅವನಿಗೆ ನನಗೆ ಏನು ಇರ್ಲಿಲ್ಲ ಆ ಸಮಯದಲ್ಲಿ, ಯಾವ ವೃತ್ತಿಗಳು ನನಗೆ ಬಾಧಿಸ್ತಾ ಇರ್ಲಿಲ್ಲ ಅಂತ ಒಂದು ಅರಿವು ಇರುತ್ತೆ. ಇನ್ನೊಂದು ಸಮಾಧಿಯಿಂದ ಆಚೆ ಬಂದವ್ರಿಗೂ ಕೂಡ ಖಂಡಿತ ಈ ಆನಂದದ ಅನುಭವ ಅವ್ರಿಗಿರುತ್ತೆ. ಏನ್ ಆನಂದ ಅನುಭವ, ಇವುಗಳೆಲ್ಲ ಇಲ್ಲದೆ ಇರೋ ಅಂತಃಕರಣ ವೃತ್ತಿಗಳೆಲ್ಲ ಇಲ್ಲದೆ, ಅವುಗಳಿಂದ ಒಂದು ತೊಂದರೆಗಳು ಬರ್ತಾ ಇತ್ತಲ್ಲ ಜಾಗೃತ ಅವಸ್ಥೆಯಲ್ಲಿ, ಅಥವಾ ಅವುಗಳಿಂದ ಒಂದು ಡಿಸ್ಟ್ರಾಕ್ಷನ್ ಅದೆಲ್ಲ ಬರ್ತಾ ಇತ್ತಲ್ಲ, ಅದೆಲ್ಲ ಇಲ್ಲದೆ ಒಂದು ಸಿಚುವೇಶನ್ ಇತ್ತು ಅನ್ನೋದಕ್ಕೆ ಅವರಿಗೆ ಅವರು ಎದ್ಮೇಲೆ ಅವರು ಸಮಾಧಿಯಿಂದ ಆಚೆ ಬಂದ್ಮೇಲೆ ಹೇಳ್ತಾರೆ ಅವರು, ಅಥವಾ ಅವರೇ ನೆನಪು ಮಾಡ್ಕೊಂಡು ನೋಡ್ಕೊಳ್ತಾರೆ. ಹೀಗೆ ಈ 3 ಸಿಚುವೇಶನ್ಸ್ ಅಲ್ಲೂ ಕೂಡ ಆ ಸಮಯದಲ್ಲಿ ವೃತ್ತಿಗಳೆಲ್ಲ ಇಲ್ಲದೆ ಇರ್ಲಿಲ್ಲ ಅನ್ನೋದನ್ನ ನಮ್ಗೆ ಯಾವ್ದು ತೋರಿಸ್ಕೊಡ್ತು ಅಂತ ಹೇಳಿದ್ರೆ, ಆ ಯೋಗಿಗೂ ಅಷ್ಟೇನೆ ಅಂತಃಕರಣದಲ್ಲಿ ಇರೋ ಕೂಟಸ್ಥ ಚೈತನ್ಯವೇ ಬೆಳಗ್ತಾ ಇತ್ತು ವೃತ್ತಿಗಳು ಇಲ್ಲದೆ ಇರೋ ಸಿಚುವೇಶನ್ ನ. ಈ ಮೂರ್ಛೆ ಹೊಂದಿದವನಿಗೂ ಕೂಡ ಮೂರ್ಛೆ ಸಮಯದಲ್ಲಿ ಅವನಿಗೆ ವೃತ್ತಿಗಳೆಲ್ಲ ಯಾವ್ದು ಇರ್ಲಿಲ್ಲ ಅನ್ನೋದನ್ನು ಈ ಕೂಟಸ್ಥ ಚೈತನ್ಯವೇ ಬೆಳಗ್ತಾ ಇತ್ತು. ಸುಷುಪ್ತಿಯಲ್ಲಿ ಇದ್ದವನಿಗೆ ಕೂಡ ಆ ಸುಷುಪ್ತಿ ಸಮಯದಲ್ಲಿ ಯಾವ ವೃತ್ತಿಗಳು ಇರ್ಲಿಲ್ಲ ಅನ್ನೋದನ್ನ ಈ ಕೂಟಸ್ಥವೇ ಬೆಳಗಿತು ಅಂತ. ಸೊ ಹೀಗೆ ಕೂಟಸ್ಥದ ಒಂದು ರೋಲ್, ಎಷ್ಟು ಈ ಡಾಮಿನೆಂಟ್ ರೋಲ್ ಅದಕ್ಕಿದೆ ಅನ್ನೋದನ್ನ ತೋರಿಸ್ಕೊಟ್ರು. ಇವಾಗ ಮುಂದಕ್ಕೆ 22nd ಶ್ಲೋಕ ನಾವು ನೋಡೋಣ. ಘಟೆ ದ್ವಿಗುಣ ಚೈತನ್ಯಂ ಯಥಾ ಬಾಹ್ಯೇ ತಥಾಂತರೇ ವೃತ್ತಿಷ್ವಪಿ ತತಸ್ತತ್ರ ವೈಷದ್ಯಂ ಸಂಧಿತೋಧಿಕಂ. ಇವಾಗ ಘಟೆ ದ್ವಿಗುಣ ಚೈತನ್ಯಂ ಯಥಾ ಬಾಹ್ಯೇ ತಥಾ ಅಂತರೇ. ಇವಾಗ ಈ ವಿಷಯವನ್ನ ಅವರು ಹಿಂದೆನೆ ಹೇಳಿದ್ರು. ಆ ದ್ವಿಗುಣ ಚೈತನ್ಯಂ ಅನ್ನೋದಕ್ಕೆ ಅವ್ರು ಏನ್ ಹೇಳಿದ್ರು, ಇದು ಘಟ ಅಂತ ಒಂದು ಬುದ್ಧಿವೃತ್ತಿಯಿಂದ ಬಂತು, ಆಮೇಲೆ ಘಟ ನನಗೆ ತಿಳಿಯಲ್ಪಡ್ತು ಅಂತ ಹೇಳ್ಬಿಟ್ಟು ಚೈತನ್ಯದ ಆತ್ಮ ಚೈತನ್ಯದ ಒಂದು ಬೆಳಕಿನಿಂದ ನಮ್ಗೆ ಸಿಕ್ತು. ಅವಾಗ ಏನಾಯ್ತು, ಅದಕ್ಕೆ ಒಂದು ಡಬಲ್ ಆಯ್ತು. ಘಟ ವಿಷಯಕವಾದ ಒಂದು ಅರಿವು ಅದರಲ್ಲಿ ಒಂದು ಡಬಲ್ ಬಂತದ್ದು ಅಂತ ಹೇಳಿದ್ರು. ಆ ಡಬಲ್ ಅನ್ನೋದನ್ನ ನಮ್ಗೆ ಹೇಗೆ ಅಪ್ರಿಷಿಯೇಟ್ ಮಾಡ್ಬೇಕು ಅಂದ್ರೆ, ವಿ ವಿಲ್ ಗೋ ಬ್ಯಾಕ್ ಟು ದಿ ಎಕ್ಸಾಂಪಲ್, ದಟ್ ವಾಲ್ ಎಕ್ಸಾಂಪಲ್. ಆ ಗೋಡೆ ಎಕ್ಸಾಂಪಲ್ ತಗೊಂಡಾಗ ನಮ್ಗೆ ಇದನ್ನ ಡಬಲ್ ಅನ್ನೋದನ್ನ ಅಪ್ರಿಷಿಯೇಟ್ ಮಾಡಕ್ಕಾಗುತ್ತೆ. ಇವಾಗ ಈ ಗೋಡೆ ಮೇಲೆ ಸೂರ್ಯನ ಒಂದು ಬೆಳಕು ಬೀಳ್ತಾ ಇದೆ, ಅದು ಎಲ್ಲ ಫುಲ್ ಗೋಡೆನೂ ವ್ಯಾಪಿಸ್ಕೊಂಡಿದೆ. ಆದ್ರೆ ಅದೇ ಸಮಯದಲ್ಲಿ ಕನ್ನಡಿಗಳು ಇಟ್ಟಿದಾರಲ್ಲ ಮುಂದ್ಗಡೆ, ಆ ಕನ್ನಡಿಗಳ ಕನ್ನಡಿಗಳಲ್ಲಿ ಕೂಡ ಈ ಸೂರ್ಯನ ಒಂದು ಬೆಳಕು ಬಿದ್ದು ಕನ್ನಡಿಯಿಂದ ಒಂದು ರಿಫ್ಲೆಕ್ಷನ್ ಬರ್ತಾ ಇದೆ. ಇವಾಗ ಏನಾಯ್ತು, ಈ ಗೋಡೆ ಮೇಲೆ why we are able to see bright patches ಅಂತ ಹೇಳಿದ್ರೆ, there is an increased luminosity in certain places only on the wall, but not always, not everywhere. ಅವಾಗ ಏನಾಯ್ತು, and that increased luminosity or the bright patch, ಅದಕ್ಕೆ ಬ್ರೈಟ್ ಪ್ಯಾಚ್ ಅಂತ ಹೇಳಿದ್ದು, ಆ ಡಬಲ್ ಬ್ರೈಟ್ನೆಸ್ or the increased brightness ಯಾತಿಗೆ ಬಂತು ಅಂತ ಹೇಳಿದ್ರೆ, ಈ ಕನ್ನಡಿ ಸಂಪರ್ಕವಾಗಿ ಬಂತದು. ಹಾಗಾಗಿ ಅಂತಃಕರಣದ ವೃತ್ತಿಯಲ್ಲಿ ಬಂದಿರೋ ಚೈತನ್ಯದಿಂದ ಒಂದು, ಆಮೇಲೆ ಎಲ್ಲವನ್ನೂ ಸೇರಿಸ್ಕೊಂಡು ಬೆಳಗ್ತಾ ಇರೋ ಒಂದು ಚೈತನ್ಯದ ಒಂದು ಬೆಳಕು. ಹೀಗೆ ನೋಡಿದಾಗ ನಮ್ಗೆ ಏನಾಯ್ತು, ಈ 2 ದ್ವಿಗುಣತ್ವ ಅಂತ ನಮ್ಗೆ ಏನ್ ಹೇಳಕ್ ಬರ್ತೀವಿ ಅದನ್ನ ನಾವು ಅಪ್ರಿಷಿಯೇಟ್ ಮಾಡಕ್ಕಾಗಿದೆ ಗೋಡೆ ಎಕ್ಸಾಂಪಲ್ ಅಲ್ಲಿ. ಅದೇ ತರನೇ ಒಂದು ವಸ್ತುವಿನ ಒಂದು ಅರಿವಾದಾಗ್ಲೂ ಕೂಡ ಈ ತರ ಆ ವಸ್ತುವಿನ ಒಂದು ದ್ವಿಗುಣತ್ವ ಅರಿವಲ್ಲಿ ಒಂದು ದ್ವಿಗುಣತ್ವ ಅನ್ನೋದನ್ನ ಇವರು ಹೇಳ್ಕೊಟ್ರು. ಬಟ್ ನಾವು ಅದನ್ನ ಎಕ್ಸಾಂಪಲ್ ಇಲ್ಲದೆ ನಮ್ಗೆ ಅಪ್ರಿಷಿಯೇಟ್ ಮಾಡಕ್ ಆಗೋದಿಲ್ಲ. ಥಿಯರಿಟಿಕಲಿ ಇವರು ಅದನ್ನ ತೋರಿಸ್ಕೊಟ್ರು. ಇವಾಗ ಮುಂದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ಹಿ ಎಕ್ಸ್ಟೆಂಡಿಂಗ್ ದಟ್ ಫೀಚರ್ ಟು ದಿ internal transformations of the mind also. Now there is no ಘಟಪಟ inside. ಮನಸ್ಸಲ್ಲಿ ಇರೋದು ಇವಾಗ ಅಂತಃಕರಣ ವೃತ್ತಿಗಳಲ್ಲಿ ಇರೋದು ಏನೋ ಕಾಮಕ್ರೋಧಾದಿಗಳು ಅಷ್ಟೇನೆ. ಅವುಗಳ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ಇವಾಗ ಘಟೆ ದ್ವಿಗುಣ ಚೈತನ್ಯಂ ಯಥಾ ಬಾಹ್ಯೆ ತಥಾ ಅಂತರೆ ವೃತ್ತಿಷ್ವಪಿ. ಅಂತಃಕರಣದಲ್ಲಿ ಒಳಗಡೆ ಇರೋ ಒಂದು ವೃತ್ತಿಗಳ ವಿಷಯದಲ್ಲೂ ಕೂಡ ಈ ವೈಷದ್ಯಂ ಅಂತ ಹೇಳಿದ್ರೆ ಏನು, ಈ ಒಂದು ಸ್ಪೆಷಲ್ ಫೀಚರ್, ಸ್ಪೆಷಾಲಿಟಿ, ಒಂದು ವಿಶದವಾದ ಒಂದು ವಿಷಯ ಇದು ಬೆಳಕು ನಮಗೆ ಸಂಧಿತಃ ಅಧಿಕಂ ಅಂತ. ಸಂಧಿತಃ ಅಂತ ಹೇಳಿದ್ರೆ ಏನು, ಸಂಧಿ ಅನ್ನೋದು ಈ ಎರಡು ವೃತ್ತಿಗಳ ಮಧ್ಯೆ ಒಂದು ಗ್ಯಾಪ್ ಇತ್ತು. ಆ ಗ್ಯಾಪ್ ನ ನಮ್ಗೆ ತೋರಿಸ್ಕೊಡಕ್ಕೆ ಚೈತನ್ಯ ಬೇಕಾಗಿತ್ತು ಅನ್ನೋದನ್ನ ನಾವೀಗ ಅಪ್ರಿಷಿಯೇಟ್ ಮಾಡಿದ್ವಿ. ಬಟ್ ದೆನ್ ಈ ವೃತ್ತಿ ಇದೆಯಲ್ಲ,
ಆ ವೃತ್ತಿ ಇದ್ದಾಗ ಒಂದು ಚೈತನ್ಯದ ಒಂದು ಬೆಳಕಿದೆಯಲ್ಲ, ಅದು ಇವಾಗ ಇನ್ನೂ ಜಾಸ್ತಿ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇವಾಗ ನಮ್ಗೇನಾಯ್ತು, ಈ ವೃತ್ತಿಗಳು ಇಲ್ಲದೆ ಇರೋ ಸಮಯದಲ್ಲಿ ಚೈತನ್ಯದ ಒಂದು ರೋಲ್ ಅನ್ನೋದು ನಮಗೆ ಸರಿ ಏನಂತ ಇವಾಗ ಏನು ಇಲ್ಲ ಅದನ್ನ ತೋರಿಸ್ಕೊಡ್ತಾ ಅಷ್ಟೇ ತಾನೇ ಅಂತ ನಾವು ಹೇಳ್ತೀವಿ. ಇವಾಗ ವೃತ್ತಿ ಇರೋದನ್ನ ತೋರಿಸ್ಕೊಟ್ಟಾಗ ಏನಾಯ್ತು, ಆ ವೃತ್ತಿಯ ಒಂದು ಸ್ಪೆಷಲ್ ಸ್ವಪ್ರಕಾಶದ ಒಂದು ಬೆಳಕು ಜೊತೆಗೆ ಆತ್ಮ ಚೈತನ್ಯದ ಬೆಳಕು ಅದ್ರ ಮೇಲೆ ಬಿದ್ದಾಗ ನಮ್ಗೆ ಏನಾಯ್ತು, ಆ ವೃತ್ತಿಗಳ ಒಂದು ಅರಿವು ನಮ್ಗೆ ಬರ್ತಾ ಇದೆ ಅಂತ ನಮ್ಗೆ ಹೇಳ್ಕೊಟ್ರು. ಅವಾಗ ಏನಾಯ್ತು, ವೃತ್ತಿ ಅರಿವು ನಮ್ಗೆ ಬರ್ಬೇಕಾದ್ರೆ ಅಲ್ಲಿ ನಮ್ಗೆ ಒಂದು ಎಕ್ಸ್ಟ್ರಾ ಚೈತನ್ಯದ ಒಂದು ಎಕ್ಸ್ಟ್ರಾ ಒಂದು ಸ್ಪೆಷಲ್ ಫೀಚರ್ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಅಂತ. ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೋದು ಇದರಲ್ಲಿ. ವೃತ್ತಿಶ್ವಪಿ ತತಃ ತತ್ರ ವೈಷದ್ಯಂ ಸಂಧಿತಃ ಅಧಿಕ. ಹಾಗಾಗಿ ಈ ಸಂಧಿ ಅಂತ ಹೇಳಿದಾಗ ಏನು, ಅದರಲ್ಲಿ ಹೌದು ಏನು ಇರ್ಲಿಲ್ಲ, ಅದನ್ನ ಮಾತ್ರ ಅದು ತೋರಿಸ್ಕೊಡ್ತಾ ಅಷ್ಟೇ ತಾನೆ. ಅಲ್ಲೇನದು ಬ್ರೈಟ್ ಆಗಿ ಏನ್ ನಮ್ಗೆ ಗೊತ್ತಾಗ್ಲಿಲ್ಲ. ಅದೇ ವಸ್ತುವನ್ನ ಬೆಳೆದಿದಾಗ ಏನಾಯ್ತು, ಆ ವಸ್ತು ಮೇಲೆ ಅದು ಬಿದ್ದಾಗ ನಮ್ಗೆ ಒಂದು ಬ್ರೈಟ್ನೆಸ್ ನಮ್ಗೆ ಎಕ್ಸ್ಟ್ರಾ ಗೊತ್ತಾಗುತ್ತೆ. ಇದನ್ನೇ ಅವರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು what is ultimately desired is to appreciate the kutastha without any vrittis. Still, to appreciate the role of the kutastha, he is showing this, he is giving this example of the vrittis also. So vritti sameta iddaga ಏನಾಗುತ್ತೆ, ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಅದನ್ನ ಕೂಟಸ್ಥದ ಒಂದು ಅರಿವನ್ನ ತಿಳ್ಕೊಳ್ಳಕ್ಕೆ, ರೋಲ್ ತಿಳ್ಕೊಳ್ಳಕ್ಕೆ ನಮ್ಗೆ ಆಗ್ತಾ ಇದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ರು, 22ನೇದ್ರಲ್ಲಿ ಹೇಳಿದ್ರು. ಇವಾಗ ಮುಂದಕ್ಕೆ ಜ್ಞಾತತಾ ಜ್ಞಾತತೇನ ಸ್ತಃ ಘಟವೃತ್ತಿಷು ಕ್ವಚಿತ್ ಘಟವದ್ವೃತ್ತಿಷು ಕ್ವಚಿತ್ ಸ್ವಸ್ಯ ಸ್ವೇನ ಅಗೃಹೀತತ್ವಾತ್ ತಾಭಿಶ್ಚಾಜ್ಞಾನ ನಾಶನಾತ್. ಇವಾಗ ಏನ್ ಹೇಳ್ತಾ ಇದ್ದಾರೆ, ಜ್ಞಾತತ ಅಜ್ಞಾತತೆ ನ ಸ್ತಃ ಘಟವದ್ ವೃತ್ತಿಷು ಕ್ವಚಿತ್. ಒಂದು ಡಿಫ್ರೆನ್ಸ್ ತೋರಿಸ್ತಾ ಇದ್ದಾರೆ. ಹೊರಗಡೆ ಇರೋ ವಸ್ತುಗಳನ್ನ ನಾವು ತಿಳ್ಕೊಳ್ಳೋದಕ್ಕೂ ಒಳಗಡೆ ಇರೋ ಅಂತಃಕರಣದಲ್ಲಿ ಬರುವ ವೃತ್ತಿಗಳ ತಿಳುವಳಿಕೆ ನಮ್ಗೆ ಬರ್ತಾ ಇದೆಯಲ್ಲ, ಈ ಎರಡಕ್ಕೂ ಕೂಡ ಒಂದು ವ್ಯತ್ಯಾಸ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಮೊದಲು ಒಂದು ಸಾಮ್ಯ ತೋರಿಸ್ಕೊಟ್ರು. ಸಾಮ್ಯ ಏನು ಅಂತ ಹೇಳಿದ್ರೆ, ಎರಡರಲ್ಲೂ ದ್ವಿಗುಣ ಚೈತನ್ಯ ಇದೆ ಅಂತ ಹೇಳ್ಕೊಟ್ರು. ಡಬಲ್ ಚೈತನ್ಯದ ಒಂದು ಇದು ಏನ್ ಹೇಳುದು, ಎಕ್ಸ್ಟ್ರಾ ಡೂಪ್ಲಿಕೇಟ್ ಅಲ್ಲ ಡಬಲ್ ಫೀಚರ್ ನಮ್ಗೆ ನೋಡಕ್ಕಾಯ್ತು. ಬಟ್ ಇಲ್ಲಿ ಆ ಒಂದು ಫೀಚರ್ ಬಿಟ್ ಅದು ಸಾಮ್ಯ. ಇವಾಗ ಒಂದು ಡಿಫ್ರೆನ್ಸ್ ತೋರಿಸ್ತಾ ಇದ್ದಾರೆ. ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಜ್ಞಾತತ ಅಜ್ಞಾತತ ನಸ್ತಃ. ಇವಾಗ ಏನಾಯ್ತು, ಘಟದ ಬಗ್ಗೆ ನಮ್ಗೆ ಜ್ಞಾನ ಇರ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಮೊದಲು ಯಾರೋ ಒಬ್ರು ಹೇಳ್ತಾ ಇದಾರೆ, ಹೊರಗಡೆ ಒಂದು ವಸ್ತು ಇದೆಯಪ್ಪ, ನೀನು ಆ ರೂಮಲ್ಲಿ ಇಟ್ಟಿದ್ದೀನಿ ಒಂದು ಘಟ, ಅದನ್ನ ನೋಡ್ಕೊಂಬ ಅಂತ ಹೇಳ್ತಾರೆ. ಅವಾಗ ನನಗೆ ಅವ್ರು ಹೇಳಕ್ ಮುಂಚೆ ನನಗೆ ಆ ವಸ್ತು ಬಗ್ಗೆ ಒಂದು ಜ್ಞಾನ ಇರ್ಲಿಲ್ಲ. ಅವ್ರು ಹೇಳಿದ್ಮೇಲೆ ನಾನು ಏನ್ ಮಾಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ನನ್ನ ಕಣ್ಣಿಂದ ನೋಡ್ತೀನಿ. ನೋಡಿದಾಗ ಓ ಇದು ನನಗೆ ಘಟ ಇವಾಗ ಗೊತ್ತಾಯ್ತು ಅಂತ ಹೇಳ್ತೀನಿ ನಾನು. ಇವಾಗ ಏನಾಯ್ತು, ಮೊದಲು ಘಟ ಇಲ್ಲ, ಘಟದ ಬಗ್ಗೆ ಅವ್ರು ಹೇಳೋದು ನನಗೆ ಅವ್ರು ಹೇಳಿದಾಗ, ನಿನ್ಗೆ ಆ ರೂಮಲ್ಲಿ ಘಟ ಇದೆಯಾ ಗೊತ್ತಾ ನಿನ್ಗೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನು. ಅವಾಗ ಗೊತ್ತಿಲ್ಲ ಅನ್ನೋದು ಹೇಗೆ ನನಗೆ ಆತ್ಮ ಚೈತನ್ಯದ ಒಂದು ಬೆಳಕಿಂದ ಗೊತ್ತಾಯ್ತು. ಆಮೇಲೆ ಘಟ ಗೊತ್ತಾದ್ಮೇಲೂ ಕೂಡ ಇದು ಗೊತ್ತಾಯ್ತು ಅನ್ನೋದು ಕೂಡ ಆತ್ಮ ಚೈತನ್ಯದ ಬೆಳಕಿಂದಾನೇ ಗೊತ್ತಾಯ್ತು. ಹಾಗಾದ್ರೆ ಏನಾಯ್ತು, ದಿ ಆಬ್ಸೆನ್ಸ್ ಆಫ್ ದಿ ನಾಲೆಜ್ ಆರ್ ಇಗ್ನರೆನ್ಸ್ ಆಫ್ ದಿ ಘಟ ಅಂಡ್ ದಿ ನಾಲೆಜ್ ಆಫ್ ದಿ ಘಟ ಎರಡಕ್ಕೂ ಕೂಡ ಆತ್ಮ ಚೈತನ್ಯದ ಬೆಳಕು ಬೇಕಾಗಿದೆ ಅನ್ನೋದನ್ನ ಅವರು ತೋರಿಸ್ಕೊಟ್ರು. ಆದ್ರೆ ಆತರ ಇಲ್ಲಿ ಈ ಅಂತಃಕರಣ ವೃತ್ತಿ ಇದೆಯಲ್ಲ, ಅದ್ರ ಬಗ್ಗೆ ಆತರ ಆಗೋಲ್ಲ ಅಂತ ತೋರಿಸ್ಕೊಡ್ತಾ ಇದಾರೆ. ತುಂಬಾ ಚೆನ್ನಾಗಿದೆ ಈ ಫೀಚರ್ ನೋಡಕ್ಕೆ. ಸ್ವಸ್ಯ ಸ್ವೇನ ಅಗೃಹೀತತ್ವಾತ್ ತಾಭಿಶ್ಚ ಅಜ್ಞಾನ ನಾಶನಾತ್. ಇವಾಗ ಏನಾಯ್ತು, ಇವ್ರು ಮುಂಚೆನೆ ಒಂದು ಸೂಚನೆ ಕೊಟ್ಟಿದ್ರು. ಅಂತಃಕರಣ ವೃತ್ತಿಯಲ್ಲಿ ನಮ್ಗೆ ಅಂತಃಕರಣದಲ್ಲಿ ಒಂದು ವೃತ್ತಿ ಆಗಿದ ತಕ್ಷಣ ಅದು ಸ್ವಪ್ರಕಾಶವಾಗಿರೋದ್ರಿಂದ ಅದು ನಮ್ಗೆ ನೇರಾಗಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಅಂತ. ಅಂದ್ರೆ ಅದು ಸ್ವಪ್ರಕಾಶವಾಗಿದೆ ಅನ್ನೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಅಜ್ಞಾನ ಅಂತ ಇಲ್ವೇ ಇಲ್ಲ ನಮ್ಗೆ, ಅಲ್ವಾ? ಖಂಡಿತ. ಹಾಗಾಗಿ ಇವಾಗ ನಮ್ಗೆ ಒಂದು ವೃತ್ತಿ, ನನಗೆ ಒಂದು ಪರ್ಟಿಕ್ಯುಲರ್ ವೃತ್ತಿ ಬಂದಾಗ ನಮ್ಗೆ ಏನು ಗೊತ್ತಾಗುತ್ತೆ, ಈ ವೃತ್ತಿ ಬಂದಿದೆ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈ ವೃತ್ತಿ ಇಲ್ಲ ಅಂತ ನಾವೇನು ಹುಡ್ಕೊಂಡು ಹೋಗೋದಿಲ್ಲ ಯಾವಾಗ್ಲೂ. ಹಾಗಾಗಿ ನಮ್ಗೆ ಆ ವೃತ್ತಿ ಇಲ್ಲ ಅಂತ ನಮ್ಗೆ ಏನು ಬರೋದಿಲ್ಲ. ಅದರಿಂದ ಒಂದು ವೃತ್ತಿಯ ಬಗ್ಗೆ ಅಜ್ಞಾನ ಅನ್ನೋದು ಮುಂಚೆ ಇತ್ತು ಅಂತ ಹೇಳಕ್ ಏನು ಇಲ್ಲ. ಆಮೇಲೆ ಒಂದು ವೃತ್ತಿ ಬಂದಾಗ ಹೊಸದಾಗಿ ಅದಕ್ಕೆ ಜ್ಞಾನ ಬಂತು ಅಂತ ಹೇಳಕ್ಕೂ ಏನು ಇಲ್ಲ. ಯಾಕಂದ್ರೆ ಸ್ವಸ್ಯ ಸ್ವೇನ ಅಗೃಹೀತತ್ವಾತ್ ಸಸ್ಯ ಸ್ವೇನ ಅಗೃಹೀತತ್ವಾತ್ ತಾಭಿಶ್ಚ ಅಜ್ಞಾನ ನಾಶನಾತ್. ಹಾಗಾಗಿ ತಾನು ತನ್ನನ್ನೇ ವೃತ್ತಿಗಳು ಏನು ತಮ್ಮನ್ನ ತಾವೇ ಏನೋ ಇಲ್ಲ ಅನ್ನೋದನ್ನ ಏನು ತಿಳ್ಕೊಳ್ಳೋದಿಲ್ಲ. ಆಮೇಲೆ ವೃತ್ತಿ ಬಂದ ಮೇಲೆ ಕೂಡ ವೃತ್ತಿ ಏನೋ ಹೊಸದಾಗಿ ನಮ್ಗೆ ತೋರಿಸ್ಕೊಡೋದಿಲ್ಲ. ವೃತ್ತಿ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಹಾಗಾಗಿ ಆ ವೃತ್ತಿ ಬಗ್ಗೆ ನಮ್ಗೆ ಒಂದು ಅಜ್ಞಾತತ ಮತ್ತು ಜ್ಞಾತತ ಅನ್ನೋದು ಎರಡು ಕೂಡ ಈ ಘಟ ವಿಷಯದಲ್ಲಿ ಹೇಗಿರುತ್ತೋ ಆ ತರ ವೃತ್ತಿ ವಿಷಯದಲ್ಲಿ ಇರೋದಿಲ್ಲ ಅಂತ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಮ್ಗೆ ಮುಖ್ಯವಾಗಿ ಬೇಕು. ಈ ಒಂದು ಹೋಲ್ ಟಾಪಿಕ್ ನ ಅಪ್ರಿಶಿಯೇಟ್ ಮಾಡಕ್ ಅದು ನಮ್ಗೆ ಬೇಕು ಅನ್ನೋದ್ರಿಂದ ಈ ಒಂದು ಶ್ಲೋಕದಲ್ಲಿ ಅದನ್ನ ಹೇಳಿದ್ರು. ಇವಾಗ ಮುಂದಕ್ಕೆ ದ್ವಿಗುಣೀಕೃತ ಚೈತನ್ಯೇ ಜನ್ಮ ನಾಶಾನುಭೂತಿತಃ ಅಕೂಟಸ್ಥಂ ತದನ್ಯತ್ತು
ಕೂಟಸ್ಥಮ ವಿಕಾರತಃ. ಈ ಅಕೂಟಸ್ಥಮ್ ಅಂತ ಎರಡನೇ ಲೈನ್ ಇದೆಯಲ್ಲ, ಅದಾದ್ಮೇಲೆ ಒಂದು ಕಾಮ ಹಾಕೊಳ್ಳಿ, ಸೊ ದಟ್ ದಿಸ್ ಬಿಲಾಂಗ್ಸ್ ಟು ದಿ ಪ್ರೀವಿಯಸ್ ಲೈನ್. ಸೊ ದ್ವಿಗುಣೀಕೃತ ಚೈತನ್ಯೇ ಜನ್ಮನಾಶಾನುಭೂತಿತಃ ಅಕೂಟಸ್ಥ. ಇವಾಗ ಈ ಚೈತನ್ಯ ಅನ್ನೋದು ದ್ವಿಗುಣೀಕೃತ ಆಯ್ತಲ್ವಾ ಇದು. ಇವಾಗ ನಮ್ಗೆ ಬಂದಿರೋ ಒಂದು ಜನ್ಮನಾಶ ಅನುಭೂತಿತಃ, ಈ ಒಂದು ಒಂದು ವೃತ್ತಿ ಒಂದು ಹುಟ್ಕೊಳ್ತು, ಆಮೇಲೆ ಆ ವೃತ್ತಿ ಇವಾಗ ಹೋಯ್ತು ಅಂತ ನಾವು ಹೇಳುವಾಗ ನಮ್ಗೆ ಆ ಚೈತನ್ಯದ ಒಂದು ಅನುಭವ ಬರ್ತಾ ಇದೆ. ಅದು ಅದರಿಂದ ಏನಾಯ್ತು, ಈ ಒಂದು ಜನ್ಮ ಮತ್ತು ನಾಶ ಎರಡೂ ಕೂಡ ಒಂದು ಅನುಭವ ಬರೋದ್ರಿಂದ ಆ ಎರಡೂ ಕೂಡ ವಿಕಾರ, ಅದೊಂದು ವಿಕಾರ. ಯಾಕಂದ್ರೆ ವೃತ್ತಿ ಹುಟ್ಕೊಳ್ತು ಅನ್ನೋದೊಂದು ವಿಕಾರ, ನಾಶ ಆಯ್ತು ಅನ್ನೋದು ಇನ್ನೊಂದು ವಿಕಾರ. ಹಾಗಾಗಿ ಅದೆರಡಕ್ಕೂ ಕೂಡ ಕೂಟಸ್ಥ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಕೂಟಸ್ಥ ಅನ್ನೋದ್ರ ಫೀಚರ್ ಏನು ಅಂತ ಹೇಳಿದ್ರೆ ಅದು ವಿಕಾರವನ್ನು ಹೊಂದದೇ ಇರೋದು ಅಂತ. ಹಾಗಾಗಿ ಅದು ಎರಡು ಕೂಡ ಅಂತಃಕರಣದಲ್ಲಿ ಆಗೋ ಒಂದು ವ್ಯಾಪಾರ, ಎರಡು ಕೂಡ ವೃತ್ತಿ ಒಂದು ತೋರ್ಕೊಳ್ಳೋದು, ವೃತ್ತಿ ಇಲ್ಲದೆ ಹೋಗೋದು, ಎರಡು ಕೂಡ. ಹಾಗಾಗಿ ಅಲ್ಲಿ ಕೂಟಸ್ಥತ್ವ ಬರೋದಿಲ್ಲ. ತದನ್ಯತ್ತು ಕೂಟಸ್ಥಂ ಅವಿಕಾರತಃ. ಅದರಿಂದ ಬೇರೆ ಒಂದಿದೆಯಲ್ಲ ಅದು ಕೂಟಸ್ಥ ಚೈತನ್ಯ. ಅದನ್ನ ವೃತ್ತಿ ಹುಟ್ಕೊಳ್ತು ಅನ್ನೋದು, ಆಮೇಲೆ ವೃತ್ತಿ ಹೋಯ್ತು ಅನ್ನೋದು, ಆ ಎರಡನ್ನೂ ಬೆಳಗ್ತಾ ಇದೆಯಲ್ಲ ಒಂದು ಚೈತನ್ಯ, ಅದರಲ್ಲಿ ವಿಕಾರ ಇಲ್ಲ. ಹಾಗಾಗಿ ವಿಕಾರ ಎಲ್ಲಿದೆ, ವಿಕಾರ ಎಲ್ಲಿಲ್ಲ ಅಂತ ತೋರಿಸ್ಕೊಟ್ಟು, ವಿಕಾರ ಇರೋದಕ್ಕೆ ಕೂಟಸ್ಥ ಅಂತ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಹೆಸರೇ ಆತರ ಇಲ್ಲ. ಕೂಟಸ್ಥ ಅಂದ್ರೆ ಹೆಸರೇನೆ ಒಂದು ಎಟಿಮೊಲಾಜಿಕಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಅದು ಯಾವ ಒಂದು ವಿಕಾರವನ್ನು ಹೊಂದದೆ ಅದು ಹಾಗೇ ಇರುತ್ತೆ. ಅದು ಅದಕ್ಕೆ ಕೂಟಸ್ಥ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂದ್ರೆ, ಈ ಅಗಸಾಳಿಕರು ಕೆಲಸ ಮಾಡುವಾಗ ಒಂದು ಕಬ್ಬಣದ ಒಂದು ಗಟ್ಟಿ ಕಬ್ಬಣದ ಒಂದು ಸಣ್ಣ ಒಂದು ಪ್ಲಾಟ್ಫಾರ್ಮ್ ತರ ಇಟ್ಕೊಂಡಿರ್ತಾರೆ ಅವರು. ಅದ್ರ ಮೇಲೆ ಒಂದು ಆಭರಣವರು ಅಥವಾ ಗೋಲ್ಡ್ ಬಿಸ್ಕೆಟ್ ಇಟ್ಕೊಂಡು ಅದನ್ನ ಹ್ಯಾಮರ್ ಹಾಕೊಂಡು ಹೊಡಿಯೋದು, ಅಥವಾ ಅವ್ರಿಗೆ ಏನಾದ್ರು ಇದು ನಗಾಸ್ ಕೆಲಸ ಏನಾದ್ರು ಮಾಡ್ಬೇಕು ಅಂದ್ರೆ, ಡೆಕೋರೇಟಿವ್ ಆರ್ನಮೆಂಟಲ್ ಕೆಲಸ ಏನಾದ್ರು ಮಾಡ್ಬೇಕಂದ್ರೆ ಅದ್ರ ಮೇಲೆ ಇಟ್ಕೊಂಡು ಮಾಡ್ತಾರೆ ಅವರು. ಹಾಗಾಗಿ ಅದನ್ನ ಏನ್ ಮಾಡಿದ್ರು ಕೂಡ ಇದು ಫರ್ಮ್ ಆಗಿರುತ್ತೆ. ಇದು ಏನಾದ್ರು ಅಲ್ಲಾಡೋ ತರ ಇದ್ರೆ ಅವ್ರಿಗೆ ಆ ಕೆಲಸ ನಡೆಯೋದೇ ಇಲ್ಲ. ಅದರಿಂದ ಅಲ್ಲಾಡದೇ ಇರೋ ಒಂದು ವಸ್ತುವನ್ನ ಇಟ್ಕೊಳ್ತಾರೆ ಅವರು. ಅದೇ ತರನೇ ಈ ಕೂಟಸ್ಥ ಅನ್ನೋದು ಕೂಡ ಯಾವುದೇ ಒಂದು ವಿಕಾರ ಇಲ್ದೇನೆ ಅದು ಇರುತ್ತೆ. ಅದಕ್ಕಾಗಿ ಆ ಹೆಸರಿನಲ್ಲೇ ಅದಿದೆ. ಹಾಗಾಗಿ ಅದ್ರ ಕೂಟಸ್ಥದಲ್ಲಿ ವಿಕಾರ ಇರೋದಿಲ್ಲ. ಅಂದ್ರೆ ಈ ದ್ವಿಗುಣೀಕೃತ ಚೈತನ್ಯ ಅಂತ ಯಾವ್ದಿದೆಯೋ ಅದರಲ್ಲಿ ವಿಕಾರ ಇರುತ್ತೆ, ಆದ್ರೆ ಈ ಕೂಟಸ್ಥ ಅನ್ನೋದ್ರಲ್ಲಿ ವಿಕಾರ ಇರೋದಿಲ್ಲ ಅಂತ. ಸೊ ಇದನ್ನ ಆ ಎರಡಕ್ಕೂ ಇರೋ ಡಿಫರೆನ್ಸ್ ತೋರಿಸ್ಕೊಟ್ರು. ಅದಾದ್ಮೇಲೆ ಮುಂದಕ್ಕೆ ಅಂತಃಕರಣ ತದ್ವೃತ್ತಿ ಸಾಕ್ಷಿ ಇತ್ಯಾದೌ ಅನೇಕಧ ಕೂಟಸ್ಥ ಏವ ಸರ್ವತ್ರ ಪೂರ್ವಾಚಾರ್ಯೈ ನಿಶ್ಚಿತಃ. ಇದಕ್ಕೆ ನೀನ್ ಕೊಡೋ ಈ ಹೆಸರ ಇದು ಅಂತ ಕೇಳಿದ್ರೆ, ನಾನ್ ಕೊಡೋ ಹೆಸರಲ್ಲ, ನಾನು ನಮ್ಮ ಪೂರ್ವಾಚಾರ್ಯರು ಶಂಕರಾಚಾರ್ಯರನ್ನ ಇವರು ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ. ಅವರು ಒಂದು ವರ್ಕ್ ಇಂದ ಇವ್ರು ಕೋಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಆ ವರ್ಕ್ ನ ಆ ಶ್ಲೋಕವನ್ನ ಡೈರೆಕ್ಟ್ ಆಗಿ ಹೇಳದೆ ಹೋದ್ರು ಕೂಡ ಆ ಶ್ಲೋಕ ಇಂಥದ್ದು ಅನ್ನೋದನ್ನ ಗುರುತು ಮಾಡಿ ವ್ಯಾಖ್ಯಾನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಂತಃಕರಣ ತದ್ವೃತ್ತಿ ಸಾಕ್ಷಿ ಇತ್ಯಾದೌ ಅನೇಕಧ ಕೂಟಸ್ಥಃ ಏವ ಸರ್ವತ್ರ ಪೂರ್ವಾಚಾರ್ಯೈ ವಿನಿಶ್ಚಿತಃ. ಹೀಗಾಗಿ ಅಂತಃಕರಣ ಮತ್ತು ತದ್ವೃತ್ತಿ ಇದೆಯಲ್ಲ ಅದಕ್ಕೆ ಸಾಕ್ಷಿ ಅಂದ್ರೆ ಏನಾಯ್ತು, ಅಂತಃಕರಣ ಅನ್ನೋದು ಪ್ಲೇನ್ ಆಗಿ ಅದರಲ್ಲಿ ಯಾವುದೇ ವೃತ್ತಿ ಇಲ್ಲದೆ ಇರೋ ಸಿಚುವೇಶನ್, ಆಮೇಲೆ ವೃತ್ತಿ ಬಂದಿದ್ದ ಸಿಚುವೇಶನ್, ಎರಡಕ್ಕೂ ಸಾಕ್ಷಿಯಾಗಿರೋ ಒಂದು ಸ್ವರೂಪ ಇದೆಯಲ್ಲ, ಆದಿಪದದಿಂದ ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಸೊ ಸಾಕ್ಷಿ ಅನ್ನೋದು ಒಂದು ಹೆಸರು, ಕೂಟಸ್ಥ ಅನ್ನೋದು ಇನ್ನೊಂದು ಹೆಸರು. ಸೊ ಹೀಗೆ ಆತ್ಮ ಚೈತನ್ಯಂ ಅಥವಾ ಇದು ನಿರ್ವಿಕಾರ ಚೈತನ್ಯಂ ಅಂತ ಬೇಕಾದಷ್ಟು ಹೆಸರುಗಳೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ, ಅಥವಾ ಇದಕ್ಕೆಲ್ಲದಕ್ಕೂ ಅಧಿಷ್ಠಾನುಭೂತವಾಗಿರೋ ಚೈತನ್ಯಂ ಅಂತ. ಸೊ ಹೇಗೆ ಇದ್ರು ಕೂಡ ಇದಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಟ್ಟಿದ್ದು ಈ ಒಂದನ್ನೇನೆ, ಕೂಟಸ್ಥ ಏವ ಸರ್ವತ್ರ. ಎಲ್ಲಾ ಗ್ರಂಥಗಳಲ್ಲೂ ಕೂಡ ಈ ಒಂದು ವಸ್ತುವಿಗೇನೆ ಬೇರೆ ಬೇರೆ ಹೆಸರು ಕೊಟ್ಟಿರ್ತಾರೆ ಅಷ್ಟೇನೆ, ಆದ್ರೆ ವಸ್ತು ಏನೋ ಒಂದೇನೆ. ಇದನ್ನ ಪೂರ್ವಾಚಾರ್ಯೈ ವಿನಿಶ್ಚಿತ. ಪೂರ್ವಾಚಾರ್ಯರು ಅವರು ನಮ್ಮ ಹಿಂದಿನ ಆಚಾರ್ಯರು ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು ಇವರೆಲ್ಲ ನಿಶ್ಚಯ ಮಾಡಿ ತೋರಿಸಿದ್ದಾರೆ ನಮ್ಗೆ. ಇದು ವಾಕ್ಯವೃತ್ತಿಯಲ್ಲಿ ಬರೋ ಒಂದು ಶ್ಲೋಕವನ್ನ ಇವರು ಹೇಳ್ತಾ ಇದ್ದಾರೆ ಅಂತ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆ ಶ್ಲೋಕ ಹೇಗಿದೆ ಅಂತ ಹೇಳಿದ್ರೆ, ಅಂತಃಕರಣ ತದ್ವೃತ್ತಿ ಸಾಕ್ಷಿ ಚೈತನ್ಯ ವಿಗ್ರಹ ಆನಂದರೂಪ ಸತ್ಯಸ್ಸನ್ ಕಿಂ ನಾತ್ಮಾನಂ ಪ್ರಪದ್ಯಸೆ. ಈ ಶ್ಲೋಕವನ್ನೇ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಅಂತಃಕರಣ ತದ್ವೃತ್ತಿ ಸಾಕ್ಷಿ ಚೈತನ್ಯ ವಿಗ್ರಹ. ಅಂತಃಕರಣ ಆಮೇಲೆ ಅದಕ್ಕೆ ವೃತ್ತಿ, ಅದರಲ್ಲಿ ಬರೋ ವೃತ್ತಿ, ಆ ಎರಡಕ್ಕೂ ಸಾಕ್ಷಿಯಾಗಿರೋ ಒಂದು ಚೈತನ್ಯ ಇದೆಯಲ್ಲ, ಚೈತನ್ಯ ವಿಗ್ರಹ ಅಂತ ಹೇಳಿದ್ರು. ಅಂದ್ರೆ ವಿಗ್ರಹ ಅಂತ ಹೇಳಿದ್ರೆ ಇಟ್ ಈಸ್ ಎಂಬಾಡಿಮೆಂಟ್ ಆಫ್ ಚೈತನ್ಯ. ಸೊ ಇಟ್ ಇಸ್ ಚೈತನ್ಯ ಮೀನ್ ನಥಿಂಗ್ ಬಟ್ ದಟ್. ಹಾಗಾಗಿ ಆ ಒಂದು ಇವಾಗ ಹೇಗೆ ಉಪ್ಪಿನ ಗಟ್ಟಿ ಅದು ಕೂಡ ಕೊಟ್ಟಿದ್ದಾರೆ, ಸೈಂಧವ ಘನವತೆ ಅಂತೆಲ್ಲ ಕೊಟ್ಟಿದ್ದಾರೆ ಉಪನಿಷತ್ತಲ್ಲಿ. ಆ ಉಪ್ಪಿನ ಗಟ್ಟಿ ಅಂತ ಹೇಳಿದಾಗ ಉಪ್ಪು ಬಿಟ್ಟು ಬೇರೆ ಏನು ಇರಲ್ಲ ಅದರಲ್ಲಿ, ಸಿಹಿ ಅಥವಾ ಬೇರೆ ಏನು ಟೇಸ್ಟ್ ಇರೋದಿಲ್ಲ ಅದರಲ್ಲಿ. ಸೊ ಹೀಗೆ ವಿಜ್ಞಾನ ಘನಂ ಅಂತ, ಚೈತನ್ಯ ಘನಂ ಅಂತ. ಸೊ ಚೈತನ್ಯ ವಿಗ್ರಹ ಇದು ಆನಂದ ರೂಪ ಸತ್ಯ
ಇವಾಗ ಏನಾಯ್ತು, 3 ವಿಷಯ ಹೇಳಿದ್ರು ಇವಾಗ, ಸತ್ ಚಿತ್ ಆನಂದ ಮತ್ತೆ ಇದೆಯಲ್ಲ, ಅದು 3 ಇಲ್ಲಿ ಹೇಳ್ಬಿಟ್ರು. ಅಂತಃಕರಣ ವೃತ್ತಿ ಸಾಕ್ಷಿ ಅನ್ನೋದು ಚೈತನ್ಯ ಅನ್ನೋದಕ್ಕೆ ಚಿತ್ತದ್ದ, ಆಮೇಲೆ ಆನಂದ ರೂಪ ಅಂತ, ಆನಂದ ಸ್ವರೂಪ ಅಂತ, ಆಮೇಲೆ ಸತ್ಯ ಸತ್ ಅನ್ನೋದು ಅಂದ್ರೆ ಅದು ಮಿಥ್ಯಾ ವಸ್ತು ಅಲ್ಲ, ಅದು ಯಾವಾಗ್ಲೂ ಸತ್ಯವಸ್ತುವಾಗಿ ಇರೋದದು. ಅದಕ್ಕೆ ಇನ್ನೊಂದು ಬೆಳಕು ಬೇಕಿಲ್ಲ, ಅದಕ್ಕೆ ಆದ್ರೆ ಇನ್ನೊಂದರ ಒಂದು ಅವಲಂಬನೆ ಇಲ್ಲದೇನೆ ಅದು ಸತ್ಯವಾಗಿರುತ್ತೆ. ನೋಡಿ, ಈ ಸತ್ಯ ಮತ್ತು ಮಿಥ್ಯಾ ಅನ್ನೋದಕ್ಕೆ ನಮಗೆ ಈ ಒಂದು ವಿತೌಟ್ ಬ್ರಿಂಗಿಂಗ್ ಇನ್ ದಿ ಐಡಿಯಾ ಆಫ್ ಚೈತನ್ಯ ವಿ ಕ್ಯಾನ್ ಅಪ್ರಿಶಿಯೇಟ್ ದಿಸ್. ಇವಾಗ ಒಂದು ಹಗ್ಗದಲ್ಲಿ ಒಬ್ಬನಿಗೆ ಭ್ರಮೆಯಿಂದ ಒಂದು ಹಾವು ತೋರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಏನಾಗಿದೆ, ಹಗ್ಗ ಇದೆ ಅಂತ ಅವ್ನು ಹೇಳ್ಬೇಕಾಗಿತ್ತು ನ್ಯಾಯವಾಗಿ. ಅದೇ ಅವ್ನು ಏನ್ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ದೋಷದಿಂದ, ಕಣ್ಣಲ್ಲಿರೋ ದೋಷನೋ ಅಥವಾ ಅಲ್ಲಿ ಸಾಕಷ್ಟು ಬೆಳಕು ಇಲ್ಲದೆ ಇರೋ ಒಂದು ದೋಷದಿಂದಲೋ ಅವನೇನ್ ಹೇಳ್ತಾನೆ, ಇಲ್ಲಿ ಹಾವಿದೆ ಅಂತ ಹೇಳ್ಬಿಡ್ತಾನೆ. ಅವಾಗ ಇದೆ ಅಂತ ಹೇಳ್ತಾನಲ್ಲ ಒಂದು ಶಬ್ದ, ಹಾವು ಇದೆ, ಆದ್ರೆ ಹೇಳ್ಬೇಕಾಗಿದ್ದೇನು, ಹಗ್ಗ ಇದೆ ಅಂತ. ಅವಾಗ ಇದೆ ಅಂತ ಒಂದು ಮಾತ್ರ ಕಾಮನ್ ಆಗಿದೆ ಎರಡಕ್ಕೂ, ಸರಿಯಾದ ಜ್ಞಾನಕ್ಕೂ ಈ ಇದಕ್ಕೇನ್ ಹೇಳ್ತಾರೆ ಅಯಥಾಜ್ಞಾನ, ಅದು ಯಥಾವತ್ ಜ್ಞಾನ, ಇದು ಅಯಥಾಜ್ಞಾನ. ಈ ಅಯಥಾಜ್ಞಾನಕ್ಕೂ ಯಥಾವತ್ ಜ್ಞಾನಕ್ಕೂ ಎರಡಕ್ಕೂ ಕಾಮನ್ ಆಗಿರೋದು ಇದೆ ಅಂತ. ಆ ಇದೆ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ, ಈ ಹಗ್ಗದ ಒಂದು ಇರುವಿಕೆ, ಈಸ್ನೆಸ್ ಅಂತ ಇದೆಯಲ್ಲ, ಸತ್ ಅಂತ, ಅದನ್ನ ಇವನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಗೊತ್ತಿಲ್ದೇನೆ, ಹಾವಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಟ್ರಾನ್ಸ್ಫರ್ ಮಾಡಿ ಇದು ಹಾವು ಇದೆ ಅಂತ ಹೇಳ್ತಾ ಇದ್ದಾನೆ. ಅವಾಗ ಏನಾಯ್ತು, ವಾಸ್ತವವಾಗಿ ಇರುವಿಕೆ ಅನ್ನೋದು ಹಾವಿಗೆ ಇಲ್ವೇ ಇಲ್ಲ, ಯಾಕಂದ್ರೆ ಅದು ಇಲ್ವೇ ಇಲ್ಲ, ಆ ಜಾಗದಲ್ಲಿ ಅದು ಇಲ್ವೇ ಇಲ್ಲ, ಇರೋದು ಮಾತ್ರ ಹಗ್ಗ ಮಾತ್ರನೇ. ಹಾಗೆ ಹೇಗೆ ಸತ್ಯ ಅನ್ನೋದು ನಿಜವಾದ ವಸ್ತುವಿಗೆ ಇರುತ್ತೆ, ಮಿಥ್ಯಾ ವಸ್ತುವಿಗೆ ಸತ್ಯತ್ವ ಇಲ್ವೋ, ಹಾಗೇನೆ ಇಲ್ಲೂ ಕೂಡ ಈ ಆತ್ಮ ಚೈತನ್ಯವನ್ನ ಯಾತಿಗೆ ಸತ್ಯಂ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ಬಿಟ್ಟು ಬಾಕಿ ಎಲ್ಲವೂ ಕೂಡ ಮಿಥ್ಯಾ ವಸ್ತು. ಹಾಗಾಗಿ ಈ ವಸ್ತುವಿನ ಒಂದು ಬೆಳಕಿಂದಾನೇ ಆ ವಸ್ತು ಬೆಳಗಬೇಕಾಗಿದೆ, ಈ ವಸ್ತುವಿಂದ ಒಂದು ಈ ವಸ್ತುವಿನ ಇರುವಿಕೆನೆ ಆ ವಸ್ತುವಲ್ಲಿ ತೋರ್ಬೇಕಾಗಿದೆ. ಹಾಗಾಗಿ ಇದು ಅದ್ವೈತಿಗಳಿಗೆ ಮಾತ್ರ ಇರೋ ಒಂದು ವಿಶಿಷ್ಟವಾದ ಒಂದು ವಿಷಯ. ಈ ವಿಷಯವನ್ನ ಶಂಕರಾಚಾರ್ಯರು ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಮುಖ್ಯವಾಗಿ ಭಗವದ್ಗೀತೆ ನಾಸತ್ವ ವಿದ್ಯತೆ ಭಾವ ಅಂತ ಇದೆಯಲ್ಲ, ಅಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹೀಗೆ ಯಾವ ಒಂದು ವಸ್ತುವನ್ನ ನಾವು ಲೋಕದಲ್ಲಿ ನಾವು ಘಟ ಇದೆ ಪಟ ಇದೆ ಅಂತ ಹೇಳಿದ್ರು ಕೂಡ, ದಟ್ ಆಲ್ ಈಸ್ ಈಕ್ವಲ್ ಟು ಆರ್ ಈಸ್ ಆನ್ ದಿ ಸೇಮ್ ಫೂಟಿಂಗ್ ಆಸ್ ದಿ ಹಾವು ಇದೆ ಅಂತ ಹೇಳ್ತಾನೆ ಅದು ಅಂತ ಅವರು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಯಾವ ಕಡೆ ಏನೇನು ವಸ್ತುವನ್ನ ನಾವು ಲೋಕದಲ್ಲಿ ವ್ಯಾವಹಾರಿಕ ಸತ್ಯದಲ್ಲಿ ಆ ವಸ್ತು ಇದೆ ಈ ವಸ್ತು ಇದೆ ಅಂತ ಹೇಳ್ತೀವೋ, ಅಲ್ಲೆಲ್ಲ ಇದೆ ಅನ್ನೋದು ಬ್ರಹ್ಮದ ಇರುವಿಕೆನೆ ನಾವು ಅಲ್ಲೆಲ್ಲ ಹೇಳ್ತಾ ಇದ್ದೀವಿ. ವಾಸ್ತವವಾಗಿ ಈ ವಸ್ತುಗಳೆಲ್ಲ ಇಲ್ವೇ ಇಲ್ಲ ಅನ್ನೋದನ್ನ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. ಸೊ ಇಲ್ಲಿ ನಾನು ಅದಕ್ಕೆ ಪ್ರಸಂಗವಶಾತ್ ಹೇಳಿದೆ, ನಾನು ಇವರು ತುಂಬಾ ಚೆನ್ನಾಗಿ ಈ ವಿಷಯವನ್ನು ಹೇಳಿದ್ರಿಂದ ನನಗೆ ಅದು ಜ್ಞಾಪಕ ಬಂತು. ಯಾವುದು ಈ ವಾಕ್ಯವೃತ್ತಿ ಶ್ಲೋಕ ನೋಡಿ, ಈ ವಾಕ್ಯವೃತ್ತಿ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅಂತಃಕರಣ ತದ್ವೃತ್ತಿ ಸಾಕ್ಷಿ ಚೈತನ್ಯ ವಿಗ್ರಹ ಆನಂದ ರೂಪ ಸತ್ಯ ಸನ್ ಕಿಂ ನ ಆತ್ಮಾನಂ ಪ್ರಪದ್ಯಸೆ. ಎಷ್ಟು ಚೆನ್ನಾಗಿ ಇವ್ರು ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಆ ಶಿಷ್ಯನನ್ನು ನೋಡಿ ಗುರು ಹೇಳ್ತಾ ಇದ್ದಾರೆ, ನೋಡು ಒಂದು ಮಹಾವಾಕ್ಯ, ಈ ಶ್ಲೋಕವೇ ಒಂದು ಮಹಾವಾಕ್ಯ ತರ ಇದೆ. ನಿನಗೆ ನೋಡು, ನಾನೇನು ಹೊಸದಾಗಿ ನೀನು ಹೇಳ್ತಾ ಇಲ್ಲ, ನಿನ್ನ ಅಂತಃಕರಣದಲ್ಲಿ ಏನು ವೃತ್ತಿಗಳು ಬರ್ತಾ ಇದೆ ಅನ್ನೋದು ನಿನಗೆ ಗೊತ್ತಾಗ್ತಾ ಇದೆ. ಆಮೇಲೆ ಅಂತಃಕರಣದಲ್ಲಿ ವೃತ್ತಿಗಳು ಯಾವುದು ಇಲ್ಲೇ ಇರೋ ಸ್ಥಿತಿ ಕೂಡ ನಿನಗೆ ಗೊತ್ತಾಗ್ತಾ ಇದೆ. ಅವಾಗ ಏನಾಯ್ತು, ನೀನು ತಿಳ್ಕೊಳ್ಳೋ ನೀನ್ ಬೇರೆ, ಅಂತಃಕರಣಗಳೆಲ್ಲ ನಿನ್ನಿಂದ ಬೇರೆ ಅನ್ನೋದು ಸಿದ್ಧವಾಯ್ತು. ಅವಾಗ ನೀನು ಈಗ ತಿಳ್ಕೊಳ್ಳೋ ಸ್ವರೂಪ ನೀನು ಯಾವುದು, ಅದು ಕೂಟಸ್ಥ ಚೈತನ್ಯ ಸ್ವರೂಪ ನೀನು, ಅವುಗಳೆಲ್ಲ ಬೆಳಗೋ ಸ್ವರೂಪ ನೀನು, ಸಾಕ್ಷಿಯಾಗಿದ್ಯಾ ನೀನು. ಆಮೇಲೆ ಅದ್ರ ಜೊತೆಗೆ ನೀನು ಸುಷುಪ್ತಿ ಅವಸ್ಥೆಯಲ್ಲಿ ನಿನ್ಗೆ ಆನಂದ ಇದ್ದಿದೆ, ಯಾವುದೇ ಒಂದು ವಸ್ತುವಿನ ಒಂದು ಸಂಪರ್ಕ ಇಲ್ದೇನೂ ಕೂಡ ನಿನ್ಗೆ ಆನಂದ ಇದಿದೆ ನಿನಗೆ. ಅದರಿಂದ ನೀನು ಆನಂದ ರೂಪ ಅನ್ನೋದು ಕೂಡ ನೀನು ಅನುಭವದಿಂದ ನೀನು ತಿಳ್ಕೊಂಡಿದ್ಯಾ. ಅನುಭವ ಮಾತ್ರ ಅಲ್ಲ, ಅನುಭವದ ಬಗ್ಗೆ ನಮ್ಗೆ ಹೇಗೆ ಒಂದು ಅರಿವು ಬರುತ್ತೋ, ಆದ್ರೆ ಅನುಭವ ನಮ್ಗೆ ಯಾವಾಗ್ಲೂ ಇದ್ರೂ ಕೂಡ ಅದನ್ನ ನಾವು ಗಮನಿಸೋದು ಯಾವಾಗ ಅಂತ ಹೇಳಿದ್ರೆ ಶಾಸ್ತ್ರ ಹೇಳ್ಕೊಟ್ಟಿದ ಮೇಲೆ. ಹಾಗಾಗಿ ಶಾಸ್ತ್ರದ ಒಂದು ಪ್ರಯೋಜನದಿಂದ ನೀನು ಅದನ್ನು ತಿಳ್ಕೊಂಡಿದ್ಯಾ. ಆಮೇಲೆ ಸತ್ಯ ಹಾಸನ್, ಖಂಡಿತ ನೀನು ಇಲ್ದೇ ಅವನು ಅಂತ ಆಗೋದೇ ಇಲ್ಲ. ಯಾವಾಗ್ಲೂ ಕೂಡ ನಿನಗೆ ವಸ್ತುಗಳು ನಿನ್ ಎದುರುಗಡೆ ಬಂದಿರೋದು ಸ್ವಪ್ನ ಅಥವಾ ಸುಷುಪ್ತಿ ಅಥವಾ ಜಾಗೃತ, ಒಂದಾದ್ಮೇಲೆ ಒಂದು ಅವಸ್ಥೆಗಳು ಬಂದು ಹೋಗುತ್ತೆ ಹೊರತು ನೀನ್ ಮಾತ್ರ ಯಾವಾಗಲೂ ಅಚ್ಚಳಿದೆ ಇರ್ತಾನೆ ಇದೆಯಾ. ಹಾಗಾಗಿ ನಿನ್ಗೆ ನಿನ್ನ ಒಂದು ವ್ಯಕ್ತಿತ್ವದಲ್ಲೇನೆ, ನಿನ್ನ ಒಂದು ಇಂಡಿವಿಜುವಲ್ ವ್ಯಕ್ತಿತ್ವದಲ್ಲೇನೆ ನಮಗೆ ಸತ್ಯತ್ವ, ಆಮೇಲೆ ಜ್ಞಾನ ಸ್ವರೂಪತ್ವ, ಆಮೇಲೆ ಆನಂದ ಸ್ವರೂಪತ್ವ 3 ಸಿದ್ಧವಾಗೋಗುತ್ತೆ. ಹಾಗಿರುವಾಗ ನೀನು ಕಿಂನ ಆತ್ಮಾನಂ ಪ್ರಪದ್ಯಸೆ, ಹಾಗಾಗಿ ನಿನ್ಗೆ ನಿನ್ನ ಸ್ವರೂಪವನ್ನ ನಿನಗೆ ಗೊತ್ತಾಗ್ತಾ ಇಲ್ವಾ ನಿನ್ಗೆ ಅಂತ ಕೇಳ್ತಾ ಇದ್ದಾರೆ. ನಿನ್ಗೆ ನಿನ್ನ ಆ ಸ್ವರೂಪವನ್ನ ತಿಳ್ಕೊಳ್ತಾ ಇಲ್ವಾ ನೀನು ಅಂತ ಅವನ್ನ ನೋಡಿ ಕೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಇವುಗಳೆಲ್ಲ ನಿನ್ನಲ್ಲಿ ಯಾವಾಗ್ಲೂ ಇದ್ದೇ ಇದೆ, ಅದ್ರ ಮೇಲೆ ಒಂದ್ಸತಿ ನಿನ್ ಗಮನ ಕೊಟ್ಟಾಗ ಏನಾಗುತ್ತೆ, ನಿನಗೆ ನಿನ್ನ ಸ್ವರೂಪ ನಿನಗೆ ಚೆನ್ನಾಗಿ ಭಾಸವಾಗುತ್ತೆ ಅಂತ. ಅವಾಗ ಇದನ್ನೇನೆ
ಈ ಅದ್ವೈತ ಮಕರಂದಂ ಅಂತ ಒಂದು ಒಂದು ಶ್ಲೋಕ ಇದೆ, ಅದ್ವೈತ ಮಕರಂದ ಅಂತ ಲಕ್ಷ್ಮೀಧರ ಅಂತ ಒಂದು ಕವಿ ಮಾಡಿರೋದು, ತುಂಬಾ ಪ್ರಸಿದ್ಧವಾದ ಶ್ಲೋಕ ಗ್ರಂಥ ಅದು. 28-30 ಶ್ಲೋಕ ಇರೋದು. ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಅಹಮಸ್ಮಿ. ನೋಡಿ, ನಾನು ಹೇಳ್ತಾ ಇರುವಾಗಲೇ ನಿಮ್ಗೆ ಈ ಶ್ಲೋಕದ ಒಂದು ಆನುಕೂಲ್ಯ ನಾನು ಮನಸ್ಸಲ್ಲಿ ಮಾಡ್ಕೊಂಡ್ರೆ ಸಾಕು. ಅಹಮಸ್ಮಿ ಸದಾ ಭಾಮಿ ಕದಾಚಿನ್ನ ಅಹಂ ಅಪ್ರಿಯ ಅಥೋಹಂ ನ ಕಥಂ ಬ್ರಹ್ಮ ಸಚ್ಚಿದಾನಂದ ಲಕ್ಷಣಂ ಅಂತ. ಸೊ ಅದ್ರಲ್ಲಿ ಬ್ರಹ್ಮೈವಾಹ ಮತ ಸಿದ್ಧಂ ಸಚ್ಚಿದಾನಂದ ಲಕ್ಷಣ ಅಂತ ಬರುತ್ತೆ. ಅದು ಹೇಗೆ ಇದ್ರು ಅಲ್ಲಿ ಅವನು ತನ್ನ ಅನುಭವವನ್ನೇ ಹೇಳ್ಕೊಡ್ತಾ ಇದ್ದಾನೆ. ನೋಡಿ, ಅಲ್ಲಿ ಬೇರೆ ಯಾವುದೋ ಹೊರಗಡೆ ವಸ್ತುಗಳನ್ನ ಯಾವ್ದು ತಗೊಳ್ಳೇ ಇಲ್ಲ, ತನ್ನ ಸ್ವರೂಪದ ಬಗ್ಗೆ ಇಂಥ ಹೀಗಿದೆ ನನ್ನ ಸ್ವರೂಪ ಅನ್ನೋದಕ್ಕೆ ತನ್ನ ವಾಸ್ತವವಾದ ಸಾಮಾನ್ಯ ಅನುಭವವನ್ನೇ ತಗೊಂಡು ಹೇಳ್ತಾ ಇದ್ದಾನೆ. ಅಹಮಸ್ಮಿ, ನನಗೆ ಯಾವಾಗ್ಲೂ ಕೂಡ ನಾನು ಇಲ್ಲ ಅಂತ ಬರ್ತಾ ಇಲ್ಲ, ನಾನು ಯಾವಾಗ್ಲೂ ಕೂಡ ಇದ್ದೀನಿ ಅಂತಾನೆ ಬರ್ತಾ ಇದೆ ಅಂತ ಇರೋದ್ರಿಂದ ಸತ್ ಅನ್ನೋದು ಅಲ್ಲಿ ತೀರ್ಮಾನ ಆಯ್ತು. ಆಮೇಲೆ ಸದಾ ಭಾಮಿ, ನನಗೆ ಯಾವಾಗ್ಲೂ ಕೂಡ ನನಗೆ ಬೆಳಗ್ತಾ ಇದ್ದೀನಿ ಅನ್ನೋದು ಯಾವಾಗ್ಲೂ ಲೋಪವಾಗ್ತಾನೆ ಇಲ್ಲ. ಹೇಗೆ ಹೇಳ್ತೀಯ ನೀನು, ಸುಶುದ್ಧಿಯಲ್ಲಿ ನಿನ್ಗೆ ಲೋಪ ಆಯ್ತಲ್ಲ ಅಂತ ಕೇಳಿದ್ರೆ ಲೋಪವಾಗ್ಲಿಲ್ಲ. ನಾನು ಎದ್ಮೇಲೆ ನಾನು ಹೇಳ್ತೀನಲ್ಲ, ನನಗೆ ಏನು ಗೊತ್ತಾಗ್ಲಿಲ್ಲ, ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ. ಅವಾಗ ಆ ಎರಡನ್ನೂ ಕೂಡ, ಸುಖವಾದ ನಿದ್ದೆ ಮತ್ತು ಯಾವ್ದು ಗೊತ್ತಾಗ್ಲಿಲ್ಲ ಅಂತ, ಆ ಎರಡನ್ನೂ ಬೆಳಗಿದ್ದು ಸ್ವರೂಪ ನಾನೇ ತಾನೇ ಅದು. ಹಾಗಾಗಿ ನನ್ನ ಬೆಳಕು ಯಾವಾಗ್ಲೂ ಕೂಡ ಬೆಳಕು ಸ್ವರೂಪವಾಗಿರೋ ನನಗೆ ಯಾವತ್ತೂ ಕೂಡ ಒಂದು ಲೋಪ ಇಲ್ದೇನೆ ಇದ್ದಿದೆ ಅಂತ ನನಗೆ ನನ್ನ ಅನುಭವದಿಂದನೇ ಸಿದ್ಧವಾಗುತ್ತೆ. ಆಮೇಲೆ ಕದಾಚಿನ್ ನಾಹಂ ಅಪ್ರಿಯ, ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಇದು ಕದಾಚಿನ್ ಅಂದ್ರೆ ತುಂಬಾ ಸ್ಪೆಷಲ್. ಇದು ಕದಾಚಿನ್ ನಾಹಂ ಅಪ್ರಿಯ, ನನಗೆ ಯಾವಾಗ್ಲೂ ಕೂಡ ನಾನು ಅಪ್ರಿಯ ಆಗೋದೇ ಇಲ್ಲ. ಇವಾಗ ನಾವು ಕೇಳ್ಬೋದು, ಇವಾಗ ನೋಡು ಎಷ್ಟೋ ಜನ ಈ ಜೀವನನೇ ಬೇಡ ಅಂತ ಹೇಳೋರು ಇದ್ದಾರೆ, ಅಥವಾ ಡಿಜೆಕ್ಷನ್ ಅಲ್ಲಿ ಇರೋರು ಇರ್ತಾರೆ, ಡಿಪ್ರೆಷನ್ ಅಲ್ಲಿ ಇರೋರು ಇರ್ತಾರೆ. ಅವಾಗೆಲ್ಲ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ತಮ್ಮ ವ್ಯಕ್ತಿತ್ವದ ಮೇಲೆ, ತನ್ನ ಒಂದು ಪರ್ಸನಾಲಿಟಿ ಮೇಲೇನೆ ಅವ್ರಿಗೆ ಒಂದು ಜುಗುಪ್ಸೆ ಬಂದಿದೆ. ಅವ್ರಿಗೆ ಅದು ಚೆನ್ನಾಗಿಲ್ಲ ಅಂತ ಒಂದು ಭಾಸವಾಗ್ತಾ ಇದೆ. ನೋಡು, ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಅನುಕೂಲವಾಗಿದ್ದಾನೆ, ಎಷ್ಟು ಆನಂದವಾಗಿದ್ದಾನೆ, ನನಗೆ ಆ ತರ ಇರಕ್ ಆಗ್ತಾ ಇರ್ಲಿಲ್ಲ ಅಂತ ಅವನಿಗೆ ಮನಸ್ಸಲ್ಲಿ ಒಂದು ನೋವಿದೆ. ಇದು ಯಾತಿಗೆ ಬರುತ್ತೆ ಅಂತ ಹೇಳಿದ್ರೆ, ಅವನು ತನ್ನನ್ನ ತಾನು ಅಂತ ಯಾವ್ದನ್ನ ಇಟ್ಕೊಂಡಿದ್ದಾನೋ ಅದು ಒಂದು ಅಂತಃಕರಣ. ಹಾಗಾಗಿ ಅವನು ಯಾವ್ದನ್ನ ಅಪ್ರಿಷಿಯೇಟ್ ಮಾಡಕ್ ಆಗ್ತಾ ಇಲ್ಲ, ಅವನಿಗೆ ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಕೆಟ್ಟೋಗಿದೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ತಾನಲ್ಲದೆ ಇರೋ ಈ ಅಂತಃಕರಣ ಅಥವಾ ತಾನಲ್ಲದೆ ಇರೋ ಈ ಶರೀರ, ಅದಕ್ಕೆ ಏನಾದ್ರು ತೊಂದರೆ ಬಂದಾಗ, ಅಥವಾ ಅಂತಃಕರಣಕ್ಕೆ ಏನಾದ್ರು ನಿವಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸಿಚುವೇಶನ್, ಒಂದು ಕಷ್ಟ ಬರ್ತಾ ಇದೆ ಮನಸ್ಸಿಗೆ ಅಂತ ಹೇಳಿದಾಗ, ಅವನು ಎರಡನ್ನೂ ಕೂಡ ಅವನು ತನ್ನಿಂದ ಬೇರೆಯಾಗೆ ನೋಡ್ತಾ ಇದ್ದಾನೆ. ಆದ್ರೆ ಗೊತ್ತಾಗ್ತಾ ಇಲ್ಲ ಅವನಿಗೆ. ಅವನ್ ಏನ್ ಹೇಳ್ತಾ ಇದ್ದಾನೆ, ನನಗೆ ಇವುಗಳಿಂದ ಒಂದು ಇವುಗಳಿಂದ ನನಗೆ ಒಂದು ಪರಿಹಾರ ಸಿಕ್ಕಿದ್ರೆ ನನಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅವಾಗ ಏನಾಯ್ತು, ಅವ್ನು ಹೇಳುವಾಗ್ಲೇನೆ ಇವುಗಳಿಂದ ಒಂದು ಪರಿಹಾರ ಸಿಕ್ಕಿ ಅವನು ಸೆಪರೇಟ್ ಆಗಿ ಅವನು ಚೆನ್ನಾಗಿರ್ತಾನೆ ಅಂತ ಒಂದು ಭರವಸೆ ಅವನಿಗೆ ಇದ್ದೇ ಇದೆ. ಹಾಗಾಗಿ ಏನಾಯ್ತು, ಅವನಿಗೆ ಅಪ್ರಿಯತ್ವ ಅನ್ನೋದು ಅವನ ಸ್ವರೂಪದ ವಿಷಯಕ್ಕಲ್ಲ, ಅಪ್ರಿಯತ್ವ ಅನ್ನೋದು ಅವನ ಅಲ್ಲದೆ ಇರೋ ಅನಾತ್ಮವಾಗಿರೋ ಶರೀರದ ಮೇಲೋ ಅಥವಾ ಅಂತಃಕರಣದ ಮೇಲೋ, ಅವುಗಳ ಎರಡು ಬಗ್ಗೆನೆ ಅವನಿಗೆ ಅಪ್ರಿಯತ್ವ ಬಂದಿರೋದೇ ಹೊರತು ತನ್ನ ವಿಷಯಕ್ಕೆ ಅವನಿಗೆ ಅಪ್ರಿಯತ್ವ ಬರಕ್ ಸಾಧ್ಯವೇ ಇಲ್ಲ ಅಂತ ನಮ್ಗೆ ಕಡಾಖಂಡಿತವಾಗಿ ಹೇಳ್ಬೋದು. ಹಾಗಾಗಿ ಆತ್ಮಸ್ವರೂಪದ ವಿಷಯಕ್ಕೆ ಒಬ್ಬನಿಗೆ ಅಪ್ರಿಯತ್ವ ಬರಕ್ ಸಾಧ್ಯವೇ ಇಲ್ಲ. ಆಮೇಲೆ ಇದಕ್ಕೆ ಶ್ರುತಿ ಇನ್ನೊಂದು ಕಡೆ ಹೇಳ್ಕೊಡುತ್ತೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ. ಹಾಗಾಗಿ ಅವನು ಯಾವ್ದ್ರ ವಿಷಯದಲ್ಲಿ ಒಂದು ಪ್ರೀತಿ ಮಾಡ್ತಾನೋ, ಆ ಪ್ರೀತಿ ಆ ವಸ್ತು ವಿಷಯಕ್ಕಲ್ಲ, ಅದು ಆ ವಸ್ತು ನನಗೆ ಅನುಕೂಲವಾಗಿರುತ್ತೆ, ನನಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತನ್ನ ವಿಷಯಕ್ಕೆ ಇರೋ ಪ್ರೀತಿ ಮೇಲೇನೆ ಅವನು ಇನ್ನೊಂದು ವಸ್ತುವಲ್ಲಿ ಪ್ರೀತಿ ಮಾಡ್ತಾನೆ ಅಂತ ಅಲ್ಲಿ ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಏನಾಯ್ತು, ನಾನು ಯಾವಾಗ್ಲೂ ನನಗೆ ಅಪ್ರಿಯ ಆಗೋದೇ ಇಲ್ಲ. ನನಗೆ ಅಪ್ರಿಯತ್ವ ಬರೋದು ನಾನು ಅಲ್ಲದೆ ಇರೋ ವಿಷಯದಲ್ಲಿ ಅಪ್ರಿಯತ್ವ ಬರ್ಬೋದು. ನಾನು ಇವಾಗ ಹೇಳಿದ ರೀತಿಯಲ್ಲಿ ನನ್ನ ಶರೀರದ ಮೇಲೋ ಅಥವಾ ನನ್ನ ಮನಸ್ಸಿನ ಮೇಲೋ ಅಥವಾ ನನಗೆ ಸೇರಿರೋ ಯಾರಾದ್ರೂ ಒಂದು ವ್ಯಕ್ತಿ ಅವನು ರಿಲೇಶನ್ಶಿಪ್ ಮೇಲೋ ನನಗೆ ಒಂದು ಅಪ್ರಿಯತ್ವ ಬರ್ಬೋದೇ ಹೊರತು ನನ್ ಮೇಲೆ ನನಗೆ ಅಪ್ರಿಯತ್ವ ಬರಕ್ ಸಾಧ್ಯವೇ ಇಲ್ಲ ಅನ್ನೋದು ಇದ್ದೇ ಇದೆ. ಹಾಗಾಗಿ ಆ ಶ್ಲೋಕದಲ್ಲಿ ಅಹಂ ಅಸ್ಮಿ, ನಾನು ಯಾವಾಗ್ಲೂ ಇದ್ದೀನಿ ಅನ್ನೋದು, ನನ್ನ ಸದಾ ಭಾಮಿ, ನಾನು ಯಾವಾಗ್ಲೂ ಚೈತನ್ಯ ಸ್ವರೂಪವಾಗಿ ಬೆಳಗ್ತಾನೆ ಇದ್ದೀನಿ ಅನ್ನೋದು, ಆಮೇಲೆ ನಾನು ಯಾವಾಗ್ಲೂ ಅಪ್ರಿಯ ಅಲ್ವೇ ಇಲ್ಲ ನಾನು ಅಂತ ಇರೋದು, ಈ ಮೂರು ಕೂಡ ಸಚ್ಚಿದಾನಂದ ಬ್ರಹ್ಮ ಸ್ವರೂಪದ ಲಕ್ಷಣಗಳು ನನ್ನಲ್ಲಿ ಇದೆಯಲ್ಲ ಅದು. ಹಾಗಾಗಿ ನಾನು ಯಾಕೆ ಆ ಬ್ರಹ್ಮ ಅಲ್ಲ ಅಂತ ಆ ಶ್ಲೋಕದಲ್ಲಿ ಬರುತ್ತೆ. ಸೊ ಈ ವಾಕ್ಯವೃತ್ತಿ ಶ್ಲೋಕದಲ್ಲೂ ಕೂಡ ಈ ವಿಷಯ ನನಗೆ ಇದನ್ನ ನೋಡಿದಾಗ ಅದು ಜ್ಞಾಪಕ ಬಂತು. ಹಾಗಾಗಿ ನಾನು ಅದನ್ನು ಪೂರ್ತಿ ಇವಾಗ ಒಂದ್ಸತಿ ಒಂದು ಮನನ ಆಯ್ತು ನಮ್ಗೆ. ಇವಾಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ನಾವು. ಆತ್ಮಾಭಾಸಾಶ್ರಯಾಶ್ಚೈವಂ ಮುಖಾಭಾಸಾಶ್ರಯ ಯಥಾ ಗಮ್ಯಂತೆ ಶಾಸ್ತ್ರಯುಕ್ತಿಭ್ಯಾಂ ಇತ್ಯಾಭಾಸಶ್ಚ ವರ್ಣಿತಃ. ಹೀಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ದಿಸ್ ಚಾಪ್ಟರ್ ಬಿಗಿನಿಂಗ್ ಅಲ್ಲಿ ನಮ್ಗೆ ತುಂಬಾ ಒಂದು ಕಬ್ಬಣದ ಕಡಲೆ ತರ ಅನ್ನಿಸ್ತಾ ಇತ್ತು. ಖಂಡಿತ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ, ಯಾರು ಹೇಳಲ್ಲ ಅದನ್ನ. ಬಹುಶಃ ವಿದ್ಯಾರ್ಥಿಗೆ ಗೊತ್ತಿತ್ತೋ ಏನೋ,
ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ದಿಸ್ ಡಿಫಿಕಲ್ಟಿ ಇಸ್ ದೇರ್, ಬಟ್ ದೆನ್ ಯು ವಿಲ್ ಹ್ಯಾವ್ ಟು ಸಮ್ ಇದು ಏನ್ ಹೇಳ್ಬೋದು, ಪುಟ್ ಅಪ್ ವಿತ್ ಇಟ್, ಬಿಕಾಸ್ ದೇರ್ ಇಸ್ ಸಮ್ ವೆರಿ ಗುಡ್ ಥಿಂಗ್ ಕಮಿಂಗ್ ಲೇಟರ್. ಹಾಗಾಗಿ ಯಾವುದೇ ಒಂದು ವಿಷಯದಲ್ಲಿ ಕೂಡ ನಮ್ಗೆ ನೋಡ್ತೀವಲ್ವಾ, ಒಂದು ಒಳ್ಳೆ ಒಂದು ಫಲ ಸಿಗ್ಬೇಕು ಅಂದ್ರೆ ಅದಕ್ಕೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಪಡ್ಲೇಬೇಕಾಗುತ್ತೆ. ಸೊ ಇಲ್ಲಿ ನಮ್ಗೆ ಅದು ಈ ರೀತಿಯಲ್ಲಿ ಡೆಮಾನ್ಸ್ಟ್ರೇಟ್ ಆಗ್ತಾ ಇದೆ. ಬಾಕಿ ಯಾವ ಅಧ್ಯಾಯಗಳಲ್ಲೂ ಈ ತರ ಇರ್ಲಿಲ್ಲ, ಆದ್ರೆ ಇಲ್ಲಿ ಮಾತ್ರ ನಮ್ಗೆ ಸ್ವಲ್ಪ ಕಷ್ಟ ಇತ್ತು ಬಿಗಿನಿಂಗ್ ಅಲ್ಲಿ, ಬಟ್ ಇನ್ಮೇಲೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅದು. ಸೊ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಆತ್ಮಾಭಾಸಃ ಆಶ್ರಯ ಆತ್ಮ ಆಭಾಸ ಆಶ್ರಯಶ್ಚ ಏವಂ ಮುಖಾಭಾಸಾಶ್ರಯ ಯಥಾ. ಹೀಗೆ 3 ವಿಷಯಗಳಿದೆ ಅಂತ ತೋರಿಸ್ಕೊಡ್ತಾರೆ ಇದರಲ್ಲಿ. ಗಮ್ಯಂತೆ ಶಾಸ್ತ್ರಯುಕ್ತಿಭ್ಯಾಂ ಇತಿ ಆಭಾಸಶ್ಚ ವರ್ಣಿತಃ. ಇಲ್ಲಿ 3 ವಿಷಯಗಳು ನಾವು ಇದುವರೆಗೂ ನೋಡಿದ್ದ ಒಂದು ಶ್ಲೋಕಗಳಲ್ಲಿ ನಮಗೆ 3 ವಿಷಯ ಗೊತ್ತಾಗಿದೆ. ಒಂದು ಕೂಟಸ್ಥ ಸ್ವರೂಪ, ಅದೇ ಆತ್ಮ ಅನ್ನೋದು. ಆಮೇಲೆ ಆಭಾಸ ಅನ್ನೋದೇ ಚಿದಾಭಾಸ ಅನ್ನೋದು. ಆಮೇಲೆ ಆ ಆಭಾಸಕ್ಕೆ ಆಶ್ರಯವಾಗಿರೋದೊಂದು, ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಆನ್ ವಿಚ್ ದಿಸ್ ಆಭಾಸ ಹ್ಯಾಸ್ ಟು ಟೇಕ್ ಪ್ಲೇಸ್ ಅಂತ. ಇವಾಗ ನಾವು ಇದರಲ್ಲಿ ನೋಡಿದಾಗ, ಈ ಗೋಡೆ ಎಕ್ಸಾಂಪಲ್ ನೋಡಿದಾಗ, ಈ ಗೋಡೆ ಅನ್ನೋದೊಂದು ಆಶ್ರಯ ಇದೆ, ಅಥವಾ ಕನ್ನಡಿ ಆಶ್ರಯ ತಗೊಂಡು ಆಯ್ತು, ಪರವಾಗಿಲ್ಲ. ಇದು ಆತ್ಮ ಅನ್ನೋ ಕಡೆಯಲ್ಲಿ ಸೂರ್ಯ, ಆಕಾಶದಲ್ಲಿರೋ ಸೂರ್ಯ ಆತ್ಮ ಅನ್ನೋ ಕಡೆ. ಆಮೇಲೆ ಆಭಾಸ ಅನ್ನೋದೇನು, ಆ ಕನ್ನಡಿಯಲ್ಲಿ ಬಿದ್ದಿರೋ ಒಂದು ಸೂರ್ಯನ ಒಂದು ಪ್ರತಿಬಿಂಬ, ಅದೇ ಆಭಾಸ ಅನ್ನೋದು. ಸೂರ್ಯನ ಒಂದು ಆಭಾಸ, ಯಾಕಂದ್ರೆ ಪ್ರತಿಬಿಂಬವನ್ನು ನೋಡ್ಬಿಟ್ಟು, ನಾವು ಕನ್ನಡಿಲಿರೋ ಪ್ರತಿಬಿಂಬವನ್ನು ನೋಡ್ಬಿಟ್ಟು ಸೂರ್ಯ ಅಂತ ನಾವ್ ಯಾರು ಹೇಳಲ್ಲ ಅಲ್ವಾ, ಖಂಡಿತ ಹೇಳಲ್ಲ. ಹಾಗಾಗಿ ಆಮೇಲೆ ಕನ್ನಡಿ ಅನ್ನೋದು ಆ ಸೂರ್ಯನ ಪ್ರತಿಬಿಂಬ ಬೆಳಕ್ಕೆ ಬೇಕಾಗಿರೋ ಒಂದು ಕಂಟೆಂಟ್ ಅಂತ ಹೇಳ್ಬೋದು, ಅಥವಾ ಒಂದು ರಿಸೆಪ್ಟಕಲ್ ಅಂತ ಹೇಳ್ಬೋದು. ಸೊ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತ ಹೇಳ್ಬೋದು, ಅದೇ ಕರೆಕ್ಟ್ ವರ್ಡ್ ಅದಕ್ಕೆ. ಸೊ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತ ಒಂದು ಬೇಕು, ಆಮೇಲೆ ರಿಫ್ಲೆಕ್ಷನ್ ಅಂತ ಒಂದು ಸಿಗ್ಬೇಕು, ಆಮೇಲೆ ಯಾವ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಆ ಒರಿಜಿನಲ್ ಒಂದು ಎಂಟಿಟಿ ಅದು ಇರ್ಬೇಕು. ಆ 3 ಕೂಡ ನಮಗೆ ಸೂರ್ಯನ ವಿಷಯದಲ್ಲಿ ಸಿಕ್ತು. ಅದೇ ತರಾನೇ ಇಲ್ಲೂ ಕೂಡ ಆತ್ಮ ಚೈತನ್ಯ ಅನ್ನೋದು ಮುಖ್ಯವಾಗಿ ಇರಬೇಕಾದ ಒಂದು ವಿಷಯ. ಆಮೇಲೆ ಆಭಾಸ ಅನ್ನೋದು ಯಾವುದು, ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತ ಒಂದು ಇದೆಯಲ್ಲ, ಅಂತಃಕರಣ ಅಂತ, ಅದು ಈ ಆಶ್ರಯ ಅಂತ ಹೇಳಿದ್ದು. ಆಮೇಲೆ ಅದರಲ್ಲಿ ಬಿದ್ದಿದ್ದು ಆತ್ಮನ ಒಂದು ಆಭಾಸ, ಚಿದಾಭಾಸ ಅಂತ. ಇದಕ್ಕೆ ಅವ್ರ ಎಕ್ಸಾಂಪಲ್ ಕೊಡೋದು ಏನು ಅಂತ ಹೇಳಿದ್ರೆ, ನಾನು ನಾನು ಗೋಡೆ ಎಕ್ಸಾಂಪಲ್ ತಗೊಂಡೆ, ಕನ್ನಡಿ ಎಕ್ಸಾಂಪಲ್ ತಗೊಂಡೆ. ಇವರೇ ಕನ್ನಡಿ ಎಕ್ಸಾಂಪಲ್ ತಗೊಂಡು ಸೂರ್ಯ ಬದಲು ನಮ್ಮ ಮುಖ ಹೇಳ್ತಾ ಇದ್ದಾರೆ. ಮುಖ ಆಭಾಸ ಆಶ್ರಯ ಯಥ. ಮುಖ ಅನ್ನೋದು ಕನ್ನಡಿ ಮುಂದೆ ನಿಂತಿದೀವಲ್ಲ, ನಮ್ಮ ಮುಖ. ಆಮೇಲೆ ಕನ್ನಡಿ ಅನ್ನೋದು ರಿಫ್ಲೆಕ್ಟಿಂಗ್ ಮೀಡಿಯಂ ಅದು. ಆಮೇಲೆ ಕನ್ನಡಿಯಲ್ಲಿ ಏನದು, ನಮ್ಮ ಮುಖದ ಒಂದು ಪ್ರತಿಬಿಂಬ ಬೀಳ್ತಾ ಇದೆ, ರಿಫ್ಲೆಕ್ಷನ್ ಅದು. ಸೊ ಈ 3 ಹೇಗಿದೆಯೋ ಹಾಗೇನೆ ಈ ಆತ್ಮ ಅನ್ನೋದು, ಆಮೇಲೆ ಆತ್ಮನ ಆಭಾಸ ಅನ್ನೋದು, ಆಮೇಲೆ ಆಭಾಸ ಬೀಳಕ್ಕೆ ಬೇಕಾಗಿರೋ ಅಂತಃಕರಣ ಅನ್ನೋ ಒಂದು ಕನ್ನಡಿ ತರ ಒಂದು ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತ. ಈ 3 ಇದೆಯಲ್ಲ, ಇದನ್ನ ಗಮ್ಯಂತೆ, ಇದನ್ನ ನಮಗೆ ತಿಳುವಳಿಕೆಗೆ ಬರುತ್ತೆ. ಹೇಗೆ ತಿಳುವಳಿಕೆಗೆ ಬರುತ್ತೆ ಅಂತ ಹೇಳಿದ್ರೆ, ಶಾಸ್ತ್ರ ಯುಕ್ತಿಭ್ಯಾಂ, ಶಾಸ್ತ್ರದಿಂದ ಆತ್ಮನ ವಿಷಯಗಳೆಲ್ಲೂ ಕೂಡ ನನಗೆ ಶಾಸ್ತ್ರವೇ ಹೇಳ್ಕೊಡ್ತಾ ಇದೆ. ಯುಕ್ತಿ ಅದು ಕನ್ನಡಿ ವಿಷಯದಲ್ಲಿ ನಿಮಗೆ ಯುಕ್ತಿ ಇದೆ. ಹಾಗಾಗಿ ಶಾಸ್ತ್ರ ಮತ್ತು ಯುಕ್ತಿ ಈ 2 ವಿಷಯದಿಂದ ನಮಗೆ ತುಂಬಾ ಈ 3 ವಿಷಯಗಳು ತಿಳುವಳಿಕೆ ಬರುತ್ತೆ ನಮಗೆ. ಐತಿ ಆಭಾಸಶ್ಚ ವರ್ಣಿತಃ. ಹೀಗೆ ನಮಗೆ ಆಭಾಸ ನೋಡಿ, ಇವಾಗ ಇದೆಷ್ಟೆಲ್ಲ ಹೇಳಿದವ್ರು ಯಾತಕ್ಕೆ ಅಂತ ಹೇಳಿದ್ರೆ, ಈ ಆಭಾಸ ಅನ್ನೋದ್ರ ಅದರೊಂದು ಪಾಸಿಬಿಲಿಟಿ ಇದೆ ಅನ್ನೋದು ಹೇಳಿ ತೋರಿಸ್ಬಿಟ್ಟು ಅದನ್ನ ನಮ್ಗೆ ಇನ್ನೂ ಅಪ್ರಿಶಿಯೇಟ್ ಮಾಡಕ್ಕಾಗಿ ಈ ಎಕ್ಸಾಂಪಲ್ ಕೊಟ್ಟು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಆಭಾಸ ಅನ್ನೋದನ್ನ ನಾನು ಇದುವರೆಗೂ ಹೇಳಿ ತೋರಿಸಿದ್ದೀನಿ ಚೆನ್ನಾಗಿ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಾಯ್ತು ಇವಾಗ. ಹಾಗಾಗಿ ರಿಫ್ಲೆಕ್ಟಿಂಗ್ ಮೀಡಿಯಂ ಅಂತ ಒಂದಿದ್ರೇನೆ ರಿಫ್ಲೆಕ್ಷನ್ ಅಂತ ಒಂದಿರಕ್ ಸಾಧ್ಯ. ಸರಿ, ಇದೆರಡು ಪ್ರಯೋಜನಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಹೊರಗಡೆ ಒಂದು ವಸ್ತು ಇರ್ಬೇಕು ನಮ್ಗೆ. ಸೊ ಹೀಗಾಗಿ ಆತ್ಮ ಅನ್ನೋದೊಂದು, ಆಮೇಲೆ ಅಂತಃಕರಣ ಅಂತ ಒಂದು, ಆಮೇಲೆ ಅಂತಃಕರಣದಲ್ಲಿ ಆತ್ಮನ ಒಂದು ಆಭಾಸ ಅಂತ ಒಂದು. ಸೊ ಈ 3 ವಿಷಯಗಳು ಇವಾಗ ಹೇಳಾಯ್ತು ಅಂತ ಹೇಳಿ ಮುಂದಕ್ಕೆ ಇವಾಗ ನಾವು ಈ ಶ್ಲೋಕದಲ್ಲಿ ನಾವು ಇರೋದ್ರಲ್ಲಿ ನಾವು ಆಭಾಸ ಆತ್ಮ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೂಟಸ್ಥ ಅಂತ ನಾವು ತಿಳ್ಕೊಬೇಕು. ಆಭಾಸ ಅಂತ ಹೇಳಿದ್ರಲ್ಲ, ಅದನ್ನ ಚಿದಾಭಾಸ ಅಂತ ತಿಳ್ಕೊಬೇಕು. ಆಶ್ರಯ ಅಂತ ಹೇಳಿದ್ರಲ್ಲ, ಅದು ಅಂತಃಕರಣ ಅಂತ ತಿಳ್ಕೊಬೇಕು. ಅದನ್ನ 3 ನಾವು ಆ ಟರ್ಮ್ಸ್ ಜ್ಞಾಪಕ ಇಟ್ಕೋಬೇಕು. ಇವಾಗ ಮುಂದಕ್ಕೆ ಬುದ್ಧಿ ಅವಚ್ಛಿನ್ನ ಕೂಟಸ್ಥೋ ಲೋಕಾಂತರಗಮಾಗಮೌ ಕರ್ತುಂ ಶಕ್ತೋ ಘಟಾಕಾಶ ಇವ ಆಭಾಸೇನ ಕಿಂವದ. ಇವಾಗ ಇವರು ಈ ಕೂಟಸ್ಥ ಅನ್ನೋದನ್ನ ಹೇಳಕ್ ಹೊರಟಿರೋದೇ ಯಾತಿಕೆ ಅಂತ, ಇದು ಆ ಚಿದಾಭಾಸ ಅನ್ನೋದನ್ನ ಹೇಳಕ್ ಹೊರಟಿರೋದೇ ಕೂಟಸ್ಥ ಅನ್ನೋದನ್ನ ತೋರಿಸ್ಕೊಡಕ್ಕಾಗಿದೆ. ಇವಾಗ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಆಭಾಸ ಚಿದಾಭಾಸ ಅನ್ನೋ ಒಂದು ಕಾನ್ಸೆಪ್ಟ್ ಯಾತಕ್ಕೆ ನಿಮ್ಗೆ ಬೇಕೋ, ಅದಿಲ್ದೇನೆ ನಮ್ಗೆ ನಿಭಾಯಿಸಕ್ ಆಗುತ್ತಲ್ಲ ಅಂತ ಒಂದು ಪ್ರಶ್ನೆ ಮಾಡ್ಬಿಟ್ಟು, ತುಂಬಾ ಘನವಾದ ಪ್ರಶ್ನೆ. ಈ ಪ್ರಶ್ನೆ ಮೇಲೇನೆ ಒಂದು ಫ್ಯೂ ಶ್ಲೋಕಾಸ್ ಓಡುತ್ತೆ.
ಈ ಒಂದು ಟಾಪಿಕ್ ಮೇಲೆ. ಸೊ ಇವಾಗ ಇವ್ರು ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬುದ್ಧಿಯವಚ್ಛಿನ್ನ ಕೂಟಸ್ಥೋ ಲೋಕಾಂತರ ಗಮವು. ಇವಾಗ ನೋಡಿ, ನಮಗೆ ಕೂಟಸ್ಥ ಅಂತ ಒಂದು ಆತ್ಮಸ್ವರೂಪ ಅಂತ ಇದೆಯಲ್ಲ, ಜೀವ ಅಂತ ಹೇಳಕ್ಕೆ ಒಂದು ಮತ, ಒಂದು ಯಾವ್ದು ಅಂತ ಹೇಳಿದ್ರೆ ಮತ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಪ್ರಕ್ರಿಯೆ ಭೇದ ಅಷ್ಟೇನೆ. ಅಂತಃಕರಣ ಅವಚ್ಛಿನ್ನ ಚೈತನ್ಯವೇ ಜೀವ ಅಂತ ಹೇಳೋ ಒಂದು ಪ್ರಕ್ರಿಯೆ ಇದೆ. ಅಂದ್ರೆ ಅಂತಃಕರಣ ಅನ್ನೋದನ್ನ ತನ್ನ ಲಿಮಿಟಿಂಗ್ ಒಂದು ಫ್ಯಾಕ್ಟರ್ ಆಗಿ ಇಟ್ಕೊಂಡು ಚೈತನ್ಯವನ್ನ ನಾವು ಅಂತಃಕರಣವನ್ನ ಲಿಮಿಟಿಂಗ್ ಫ್ಯಾಕ್ಟರ್ ಆಗಿ ಇಟ್ಕೊಂಡಿರೋ ಚೈತನ್ಯಕ್ಕೆ ಜೀವ ಅಂತ ಹೇಳಿದ್ರು. ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡೋಣ ಅಂತ ಹೇಳಿದ್ರೆ, ಅಖಂಡ ಆಕಾಶ ಇದೆ, ಆದ್ರೆ ನಾವು ಒಂದು ಮನೆ ಕಟ್ಟಿದ್ರೆ ಅಥವಾ ಒಂದು ರೂಮ್ ಕಟ್ಟಿದ್ರೆ, ದೊಡ್ಡ ಫೀಲ್ಡ್ ಇದೆ ನಮ್ಗೆ, ನಮ್ದೇ ಒಂದು ಅಗ್ರಿಕಲ್ಚರಲ್ ಫೀಲ್ಡ್ ಇದೆ, ಅಲ್ಲಿ ನಾವು ಒಂದು ಫಾರ್ಮ್ ಹೌಸ್ ಮಾಡ್ಬೇಕು ಅಂತ ಒಂದು ಟೆಂಪರರಿ ಆಗಿ ಒಂದು ಶೆಡ್ ಕಟ್ತೀವಿ. ಕಟ್ಟಿದಾಗ ಏನಾಯ್ತು, ಅವಾಗ ಅಷ್ಟು ದೊಡ್ಡ ಎಕರೆ ಜಾಗ ಇರೋದ್ರಲ್ಲಿ ಮಧ್ಯದಲ್ಲಿ ಏನಾಯ್ತು, ಒಂದು 2 ಸ್ಕ್ವೇರ್ ಹಾಲ್, ಒಂದು 2 ಸ್ಕ್ವೇರ್ ಶೆಡ್ ಒಂದು ಕಟ್ಟಿದೀವಿ ನಾವು ಇವಾಗ. ಅವಾಗ ಏನಾಯ್ತು, ಅಷ್ಟು ಸ್ಪೇಸ್ ಅನ್ನೋದು 2 ಸ್ಕ್ವೇರ್ಸ್ ಆಗಿದ್ದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಆ ಸ್ಪೇಸ್ಗೇನು ತೊಂದರೆ ಆಗ್ಲಿಲ್ಲ ಅದರಿಂದ. ಆದ್ರೆ ನಾವು ಒಂದು ಎನ್ಕ್ಲೋಷರ್ ಮಾಡಿದ್ವಲ್ಲ, 4 ವಾಲ್ಸ್ ಹಾಕಿದ್ವಲ್ಲ, ಅದರಿಂದ ಏನಾಯ್ತು, ಆ ದೊಡ್ಡ ಆಕಾಶ ಅನ್ನೋದು ಇವಾಗ ಒಂದು 2 ಸ್ಕ್ವೇರ್ ಆಕಾಶವಾಗಿ ಲಿಮಿಟೆಡ್ ಆಗಿ ಕಾಣಿಸ್ತಾ ಇದೆ ನಮ್ಗೆ. ಹೊರಗಡೆ ಇರೋ ಆಕಾಶ ಇದ್ದೇ ಇದೆ, ಆದ್ರೆ ಈ ಲಿಮಿಟೆಡ್ ಆಗಿ ಇದಕ್ಕೆ ಆಗಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಈ 4 ವಾಲ್ಸ್ ಹಾಕಿದ್ರು. ಅದೇ ತರನೇ ಈ ಅಖಂಡವಾಗಿರೋ ಚೈತನ್ಯಕ್ಕೆ ಒಂದು ಅಂತಃಕರಣ ಅಂತ ಎಲ್ಲೋ ಒಂದು ಕಡೆ ಉತ್ಪತ್ತಿ ಆಗಿದ ತಕ್ಷಣ ಏನಾಗೋಯ್ತು, ಆ ಅಂತಃಕರಣದಿಂದ ಒಂದು ಈ ಆಕಾಶಕ್ಕೆ, ಈ ಆತ್ಮ ಚೈತನ್ಯಕ್ಕೆ ಒಂದು ಲಿಮಿಟೇಷನ್, ಆಸ್ ದ ಲಿಮಿಟೇಷನ್ ಸಿಕ್ಕಿದೆ ಇದು. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇನೆ ನಾವು ಜೀವ ಅನ್ನೋದನ್ನ ಹೇಳಿ, ಆ ಜೀವ ಇಲ್ಲಿ ಕರ್ಮ ಮಾಡ್ತಾನೆ, ಆಮೇಲೆ ಈ ಕರ್ಮ ಮಾಡಿದ ಫಲವನ್ನ ಲೋಕಾಂತರಕ್ಕೆ ಹೋಗಿ ಅನುಭವಿಸ್ತಾನೆ ಅನ್ನೋದಕ್ಕೆಲ್ಲ ಇಷ್ಟೇ ಸಾಕಲ್ಲ. ನಮ್ಗೆ ಚಿದಾಭಾಸ ಅನ್ನೋ ಒಂದು ಕಾನ್ಸೆಪ್ಟ್, ಥರ್ಡ್ ಕಾನ್ಸೆಪ್ಟ್ ನೀವು ಯಾತಕ್ಕೆ ಒಂದು ಅವಶ್ಯಕತೆ ಇಲ್ಲದೇನೆ ನೀವು ಯಾತಕ್ಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಥವಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದೇ ಇಲ್ಲಿ ಪ್ರಶ್ನೆಗೆ ತಾತ್ಪರ್ಯ ಅದೇನೆ. ಬುದ್ಧಿಯವಚ್ಛಿನ್ನ ಕೂಟಸ್ಥ ಅಂದ್ರೆ ಘಟಾವಚ್ಛಿನ್ನ ತರನೇ, ಘಟಾಕಾಶ ಅಂತ ಅವರೇ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಬುದ್ಧಿಯವಚ್ಛಿನ್ನ ಕೂಟಸ್ಥ ಲೋಕಾಂತರ ಗಮಾಗಮವು. ಸೊ ಹಾಗಾಗಿ ಈ ಒಂದು ವಿಷಯವನ್ನ ನಮ್ಗೆ ಇದರಲ್ಲಿ ಮಾಂಡುಕ್ಯ ಕಾರಿಕ ಅದ್ರಲ್ಲೆಲ್ಲ ತಗೊಂಡಿದ್ದಾರೆ, ಹೀಗೇನೆ ತಗೊಂಡಿದ್ದಾರೆ. ಹೇಗೆ ಒಂದು ಘಟದಲ್ಲಿ ಇರೋ ಒಂದು ಆಕಾಶ ಇದೆಯಲ್ಲ, ಈ ಘಟವನ್ನ ನಾವು ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ಅದೇನು ಮೂವ್ಮೆಂಟ್ ಅಂದ್ರೆ ಏನು, ಲೋಕಾಂತರಕ್ಕೆ ಹೋಗೋದು ಬರೋದು ಅಂತ ಇದೆಯಲ್ಲ, ಆ ತರ ನಾವು ಮೂವ್ ಮಾಡಿದಾಗ ಆಕಾಶಕ್ಕೆ ಏನು ಆಗೋದಿಲ್ವಲ್ಲ. ಅದೇ ತರ ಈ ಘಟದಲ್ಲಿ ಏನಾದ್ರೂ ಒಂದು ಕೊಳೆ ಗಿಳೆ ಏನಾದ್ರೂ ಇದ್ರೆ ಆ ಘಟದಲ್ಲಿರೋ ಆಕಾಶಕ್ಕೆ ಏನು ಆಗೋದಿಲ್ವಲ್ಲ. ಈ ತರ ನಮ್ಗೆ ಬೇರೆ ಬೇರೆ ಜೀವಗಳೆಲ್ಲ ಹೇಳ್ಬೋದು, ಬೇರೆ ಬೇರೆ ಜೀವಗಳಿಗೆ ಆ ಜೀವನ ಒಂದು ಕರ್ಮ ಇವನ್ ಜೊತೆಗೆ ಸಂಪರ್ಕ ಆಗೋದಿಲ್ಲ, ಸಾಂಕರ್ಯ ಆಗೋದಿಲ್ಲ, ಅದಕ್ಕೆಲ್ಲ ಹೇಳಕ್ ನಮ್ಗೆ ಈ ಘಟಾಕಾಶ ಎಕ್ಸಾಂಪಲ್ ಇಟ್ಕೊಂಡೆ ಹೇಳಕ್ ಆಗುತ್ತೆ. ಇದೆಲ್ಲ ತೋರಿಸ್ಕೊಟ್ಟಿದ್ದಾರೆ ಬೇರೆ. ಹಾಗಿರುವಾಗ ನೀವು ಈ ಚಿದಾಭಾಸ ಅನ್ನೋದನ್ನ ಯಾತಿಗೆ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ, ನಮ್ಗದು ಕಷ್ಟ ಆಗ್ತಾ ಇದೆ, ಅರ್ಥ ಮಾಡ್ಕೊಳಕ್ ಕಷ್ಟ ಆಗ್ತಾ ಇದೆ ಅಂತಾನೆ ಇವನು ಕೇಳ್ತಾ ಇದ್ದಾನೆ. ಕರ್ತುಂ ಶಕ್ತಃ ಘಟಾಕಾಶ ಇವ ಆಭಾಸೇನ ಕಿಂವದ. ಆಭಾಸ ಅನ್ನೋದನ್ನ ಚಿದಾಭಾಸ ಅನ್ನೋದನ್ನ ತಗೊಂಡ್ಬಂದು ಏನ್ ನೀವು ಹೊಸದಾಗಿ ಒಂದು ಪ್ರಯೋಜನ ನೀವು ಕಟ್ಕೊಂಡ್ರಿ ಅಂತ ಇವನು ಪ್ರಶ್ನೆ ಮಾಡ್ತಾನೆ. ಇದಕ್ಕೆ ಅವರು ತುಂಬಾ ಏನ್ ಹೇಳೋದು, with lot of force he is going to give replies with examples and all that. ನಾವು ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಇವಾಗ ನಾವು ನಿಲ್ಲಿಸ್ಬಿಟ್ಟು ಈ ಶ್ಲೋಕದ ಈ ಅಧ್ಯಾಯದ ಶ್ಲೋಕವನ್ನು ಹೇಳ್ಬಿಟ್ಟು ಹಿಂದಿನ ಅಧ್ಯಾಯದ ಕೊನೆ 6-7 ಶ್ಲೋಕ ಇದೆಲ್ಲ ನಾವು ಅದನ್ನ ಹೇಳ್ಬೇಕು ಅಂತ ತೀರ್ಮಾನ ಮಾಡಿದೀವಿ, ಅದನ್ನು ಹೇಳ್ಬಿಡೋಣ. ಕಾದಿತ್ಯ ದೀಪಿತೆ ಕುಡ್ಯೆ ದರ್ಪಣಾದಿತ್ಯ ದೀಪ್ತಿವತ್ ಕೂಟಸ್ಥ ಭಾಸಿತೋ ದೇಹೋ ದೀಸ್ತ ಜೀವೇನ ಭಾಸ್ಯತೆ. ಇವಾಗ ನಾನು ಕೊನೆ ಆ ಶ್ಲೋಕಗಳನ್ನ ಓದ್ಬಿಡ್ತೀನಿ ಒಂದ್ಸತಿ. ನೀವು ಪುಸ್ತಕದಲ್ಲಿ ಆ ಪೇಜ್ ತಗೊಂಡು ಅದನ್ನ ನೋಡ್ಕೊಳ್ಳಿ. 7th ಚಾಪ್ಟರ್ ಅಲ್ಲಿ ಕೊನೆಯ ಶ್ಲೋಕಗಳು. ಕೃತಕೃತ್ಯತಯ ತೃಪ್ತಃ ಪ್ರಾಪ್ತತಯ ಪುನಃ ಪ್ರಾಪ್ಯತಯ ಪುನಃ ತೃಪ್ಯನ್ನೇವಂ ಸ್ವಮನಸ ಮನ್ಯತೆ ಅಸೌ ನಿರಂತರಂ. ಧನ್ಯೋಹಂ ನಿತ್ಯಂ ಸ್ವಾತ್ಮಾನಮಂಜಸಾ ವೇದ್ಮಿ. ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ಪಷ್ಟಂ. ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವೀಕ್ಷ್ಯೇದ್ಯ. ಧನ್ಯೋಹಂ ಸ್ವಸ್ಯ ಅಜ್ಞಾನಂ ಪಲಾಯಿತಂ ಕ್ವಾಪಿ. ಧನ್ಯೋಹಂ ಕರ್ತವ್ಯಂ ಮೇ ನ ವಿದ್ಯತೆ ಕಿಂಚಿತ್.
धन्योऽहं प्राप्तव्यं सर्वमद्य सम्पन्नं धन्योऽहं तृप्तेर्मे कोपमा भवेल्लोके धन्योऽहं धन्यो धन्यः पुनः पुनर्धन्यः अहो पुण्यं फलितं दृढम् अस्य पुण्यस्य सम्पत्तेः अहो वयम् अहो शास्त्रम् अहो गुरुः अहो ज्ञानम् अहो सुखम् तृप्तिदीपमिदम् नित्यं येन सन्ददते पुदाः ब्रह्मानन्दे निमज्जन्तः ते तृप्यन्ति निरन्तरम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुरुहद्वन्द्व सेवा निर्मलचेतसां सुखबोधाय तत्त्वस्य विवेकोऽयं विधीयते। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। ओम तत्सत्।